Hello everyone, welcome back to Digital Learning Department of Collegiate Education. This is Nandini, working as Assistant Professor of Commerce at Government Fast Grade College for Women, Tumkur. Dear student, in this video I would like to explain a concept regarding meaning and types of economies of scale, which is coming under the second semester BCom in the subject of market behavior and cost analysis. ಈ ಒಂದು ವಿಡಿಯೋದಲ್ಲಿ ನಾನು ಎಕಾನಮೀಸ್ ಆಫ್ ಸ್ಕೇಲ್ ಅಂತ ಅಂದರೆ ಏನು, ಎಕಾನಮೀಸ್ ಆಫ್ ಸ್ಕೇಲಲ್ಲಿ ಇರುವಂತಹ ಟೈಪ್ಸ್ ಯಾವುದು, ಇದನ್ನು ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. Before going to know what is the economies of scale, first we have to know what are the different forms of firms or what are the different kinds of organizations are there. Usually organizations are classified into three types, that is small scale organizations, medium sized organization and large scaled organization. ನಮಗೆಲ್ಲ ಗೊತ್ತಿರೋ ಹಾಗೆ ಫರ್ಮ್ಸ್ ಅಥವಾ ಬಿಸ್ನೆಸ್ ಆರ್ಗನೈಸೇಷನ್ಸಲ್ಲಿ ನಾವು ತ್ರೀ ಟೈಪ್ಸನ್ನು ನೋಡ್ತೀವಿ. ಒಂದು ಸ್ಮಾಲ್ ಸ್ಕೇಲ್ ಆರ್ಗನೈಸೇಷನ್ಸ್ ಇರುತ್ತೆ, ನೆಕ್ಸ್ಟ್ ಮೀಡಿಯಮ್ ಸೈಜ್ಡ್ ಆರ್ಗನೈಸೇಷನ್ಸ್ ಇರುತ್ತೆ, ಹಾಗೆಯೇ ಲಾರ್ಜ್ ಸ್ಕೇಲ್ ಆರ್ಗನೈಸೇಷನ್ಸ್ ಇರುತ್ತೆ. ಈ ಎಕಾನಮೀಸ್ ಆಫ್ ಸ್ಕೇಲ್ ಏನಿದೆ ಅಲ್ವಾ, ಈ ಒಂದು ಎಕಾನಮೀಸ್ ಆಫ್ ಸ್ಕೇಲನ್ನು ನಾವು ಪ್ಯೂರ್ಲಿ ಯಾವ ಒಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಯಿಂದ ಅಥವಾ ಬಿಸ್ನೆಸ್ ಆರ್ಗನೈಸೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡ್ಕೊಳ್ತಾ ಹೋಗ್ತೀವಿ ಅಂತ ಅಂದರೆ from the viewpoint of the large scale organization. ಸ್ಮಾಲ್ ಫರ್ಮು ಅಲ್ಲ, ಹಾಗೆಯೇ ಮೀಡಿಯಮ್ ಸೈಜ್ಡು ಅಲ್ಲ, ಲಾರ್ಜ್ ಸ್ಕೇಲ್ ಆರ್ಗನೈಸೇಷನ್ಸಿಗೆ ಅಪ್ಲೈ ಆಗುವಂತಹ ಕಾನ್ಸೆಪ್ಟ್ ಇದು ಎಕಾನಮೀಸ್ ಆಫ್ ಸ್ಕೇಲ್ ಅಂತ ಅನ್ನೋದು. ದಟ್ ಮೀನ್ಸ್ ಸ್ಕೇಲ್ ಈಸ್ ನಥಿಂಗ್ ಬಟ್ ವಾಟ್ ಇಸ್ ದ ಸ್ಕೇಲ್ ಆಫ್ ಪ್ರೊಡಕ್ಷನ್. ಸ್ಮಾಲ್ ಸ್ಕೇಲಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರಾ, ಮೀಡಿಯಮ್ ಸೈಜಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರಾ, ಅಥವಾ ಲಾರ್ಜ್ ಸ್ಕೇಲಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರಾ. Compared to small scale organization, what are the benefits enjoyed by the big or large scale operations? ಸ್ಮಾಲ್ ಸ್ಕೇಲ್ ಬಿಸ್ನೆಸ್ಸಿಗೆ ಕಂಪೇರ್ ಮಾಡಿದ್ರೆ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಆಪರೇಷನ್ಸ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಸಿಗುತ್ತೆ, ಏನು ಡಿಫ್ರೆನ್ಸ್ ಆಗುತ್ತೆ, ಅದನ್ನು ನಾವು ಸ್ಟಡಿ ಮಾಡುವಂತಹ ಒಂದು ಥಿಂಗ್ ಏನಿದೆಯೋ ಅದನ್ನು ನಾವಿಲ್ಲಿ ಎಕಾನಮೀಸ್ ಆಫ್ ಸ್ಕೇಲ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಮಗೆ ಫರ್ಮ್ಸಲ್ಲಿ ಯೂಶ್ವಲಿ ತ್ರೀ ಕ್ಲಾಸಿಫಿಕೇಷನ್ ಇರುತ್ತೆ, ಸ್ಮಾಲ್ ಸ್ಕೇಲ್, ಮೀಡಿಯಮ್ ಸ್ಕೇಲ್ ಹಾಗೆಯೇ ಲಾರ್ಜ್ ಸ್ಕೇಲ್ ಅಂತ. ಎಕಾನಮೀಸ್ ಆಫ್ ಸ್ಕೇಲ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಅಲ್ವಾ, ಇದನ್ನು ನಾವು ಯಾವ ಬಿಸ್ನೆಸ್ ಆರ್ಗನೈಸೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡ್ತಾ ಇದ್ದೀವಿ ಅಂತ ಅಂದರೆ ಸ್ಮಾಲ್ ಸ್ಕೇಲು ಅಲ್ಲ, ಹಾಗೆಯೇ ಸ್ಮಾಲ್ ಸ್ಕೇಲ್ ಆರ್ಗನೈಸೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲ. ವಿ ಆರ್ ಗೋಯಿಂಗ್ ಟು ಸಿ ದಿಸ್ ಕಾನ್ಸೆಪ್ಟ್ ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ದ ಲಾರ್ಜ್ ಸ್ಕೇಲ್ ಆಪರೇಷನ್ಸ್. ಲಾರ್ಜ್ ಫರ್ಮ್ಗಳು ಲಾರ್ಜ್ ಸ್ಕೇಲಲ್ಲಿ ಬಿಸ್ನೆಸ್ಸನ್ನು ಮಾಡೋದ್ರಿಂದ ಅಥವಾ ಲಾರ್ಜ್ ಸ್ಕೇಲಲ್ಲಿ ಪ್ರೊಡಕ್ಷನ್ ಮಾಡೋದ್ರಿಂದ ಅವರಿಗೆ ಯಾವ ಯಾವ ಬೆನಿಫಿಟ್ ಸಿಗುತ್ತೆ ವೆನ್ ಕಂಪೇರ್ ಟು ದ ಸ್ಮಾಲ್ ಸ್ಕೇಲ್ ಆರ್ಗನೈಸೇಷನ್, ಅದನ್ನು ನಾವು ನೋಡ್ಕೊಳ್ತಾ ಹೋಗ್ತೀವಿ. Okay, so let us have some brief introduction about economies of scale. Economies of scale are an economics terms. Okay, ಈ economies of scale ಅನ್ನೋದೇನಿದೆ ಅಲ್ವಾ, this is purely economic concept. That means large entities, whether it may be business organization, non-profit or government organization, can reduce costs by simply because of their size. This gives them a competitive advantage over smaller companies. ಓಕೆ ನೋಡಿ, ಎಕಾನಮೀಸ್ ಆಫ್ ಸ್ಕೇಲ್ ಅನ್ನೋದೇನಿದೆ ಅಲ್ವಾ, ಇದು ಪ್ಯೂರ್ಲಿ ಎಕನಾಮಿಕ್ ಟರ್ಮ್ ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು. ಓಕೆ, ಹಾಗಂದರೆ ಏನು ಎಕಾನಮೀಸ್ ಆಫ್ ಸ್ಕೇಲ್ ಅಂತ ಅಂದರೆ? ಎಸ್ಪೆಷಲಿ ಲಾರ್ಜ್ ಎಂಟಿಟೀಸ್, ನಾಟ್ ದ ಸ್ಮಾಲ್ ಎಂಟಿಟೀಸ್. ಸ್ಮಾಲ್ ಸ್ಕೇಲ್ ಆರ್ಗನೈಸೇಷನ್ಸಿಗೆ ಅಪ್ಲೈ ಆಗೋದಿಲ್ಲ ಇದು. ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಎಂಟಿಟೀಸ್ ಏನಿರುತ್ತೋ ಅದು ಬಿಸ್ನೆಸ್ ಅಂದರೆ ಪ್ರಾಫಿಟ್ ಓರಿಯೆಂಟೆಡ್ ಆರ್ಗನೈಸೇಷನ್ಸ್ ಆದರೂ ಆಗಿರ್ಬೋದು. ಬಿಸ್ನೆಸ್ ಇಸ್ ನಥಿಂಗ್ ಬಟ್ ಪ್ರಾಫಿಟ್ ಓರಿಯೆಂಟೆಡ್ ಆರ್ಗನೈಸೇಷನ್ ಆರ್ ನಾನ್ ಪ್ರಾಫಿಟ್ ಓರಿಯೆಂಟೆಡ್ ಆರ್ಗನೈಸೇಷನ್, ದಟ್ ಈಸ್ ಸರ್ವಿಸ್ ಇಂಡಸ್ಟ್ರೀಸ್ ಆರ್ ದ ಸರ್ವಿಸ್ ಸೆಕ್ಟರ್ಸ್ ಆರ್ ದ ಗೌರ್ನಮೆಂಟ್. ಪ್ರಾಫಿಟ್ ಆರ್ಗನೈಸೇಷನ್, non-profit organization or government entities which are purely large scale large entities can reduce cost
ಈ ಲಾರ್ಜ್ ಸ್ಕೇಲಲ್ಲಿ ಪ್ರಾಫಿಟ್ಟು ನಾನ್ ಪ್ರಾಫಿಟ್ ಅಥವಾ ಗೌರ್ನಮೆಂಟ್ ಆರ್ಗನೈಸೇಷನ್ ಏನಾಗುತ್ತೆ, ದೇ ಕ್ಯಾನ್ ರೆಡ್ಯೂಸ್ ದ ಕಾಸ್ಟನ್ನ ಅಲ್ಲಿ ರೆಡ್ಯೂಸ್ ಮಾಡ್ತಾರೆ. ಯಾಕೆ ಅಂತ ಅಂದರೆ ಸಿಂಪ್ಲಿ ಬಿಕಾಸ್ ಆಫ್ ದೇರ್ ಸೈಜ್. ಸ್ಮಾಲ್ ಸ್ಕೇಲಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಯೂಶ್ವಲಿ ನಮಗೆ ಟೋಟಲ್ ಕಾಸ್ಟು ಹಾಗೆಯೇ ಕಾಸ್ಟ್ ಪರ್ ಯೂನಿಟು ಜಾಸ್ತಿ ಆಗ್ತಾ ಹೋಗುತ್ತೆ. But when we conduct the business activities in the large scale, automatically it leads to reduces in the cost of production. ಈ ಎಲ್ಲ ಬಿಸ್ನೆಸ್ ಆರ್ಗನೈಸೇಷನ್ಸ್ಗಳು ಕೂಡ ಲಾರ್ಜ್ ಸ್ಕೇಲಲ್ಲಿ ಮಾಡೋದ್ರಿಂದ ಅವರ ಆಪರೇಷನ್ಸ್ ಅಥವಾ ಅವರ ಬಿಸ್ನೆಸ್ ಆಕ್ಟಿವಿಟೀಸ್ನ ಲಾರ್ಜ್ ಸ್ಕೇಲಲ್ಲಿ ಕಂಡಕ್ಟ್ ಮಾಡೋದ್ರಿಂದ ಅವರ ಕಾಸ್ಟು ರೆಡ್ಯೂಸ್ ಆಗ್ತಾ ಹೋಗುತ್ತೆ. This gives them a competitive advantage over smaller firms. So, okay, when compared to the small companies, the large entities, by reducing the cost of production, by increasing or expanding their activities, they will get the competitive advantage. ಇವಾಗ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ ಎಕಾನಮಿಸ್ ಸ್ಕೇಲ್ ಅನ್ನೋದು ಲಾರ್ಜ್ ಸ್ಕೇಲ್ ಆಪರೇಷನ್ಸ್ ಅಥವಾ ಬಿಗ್ ಬಿಸ್ನೆಸ್ ಆರ್ಗನೈಸೇಷನ್ಸ್ಗೆ ಅಪ್ಲೈ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಸ್ಮಾಲ್ ಕಂಪನೀಸಿಗೆ ಕಂಪೇರ್ ಮಾಡಿದ್ರೆ ಬಿಗ್ ಕಂಪನಿಗಳು ಲಾರ್ಜ್ ಸ್ಕೇಲಲ್ಲಿ ಪ್ರೊಡಕ್ಷನ್ ಮಾಡೋದ್ರಿಂದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿರುತ್ತೋ ಅಥವಾ ಅವರ ಟೋಟಲ್ ಕಾಸ್ಟ್ ಏನಾಗುತ್ತೆ ರೆಡ್ಯೂಸ್ ಆಗ್ತಾ ಹೋಗುತ್ತೆ. when there is reduces in the cost of production, automatically it leads to increases in the profit compared to the smaller companies. This is the small introduction regarding the economies of scale. Next, let us know the meaning of economies of scale. Economies of scale refers to the reduction of per unit cost through an increase in production volume. I have already told this concept is purely applied to the large scale operations only. The large scale operations, by expanding their production volume or increasing in their production volume, they will reduce the cost per unit. Andre big business organization ಅವರ ಪ್ರೊಡಕ್ಷನ್ ಕೆಪಾಸಿಟಿನ ಎನ್ಹಾನ್ಸ್ ಮಾಡೋದ್ರಿಂದ ಪ್ರೊಡಕ್ಷನಲ್ ಆಕ್ಟಿವಿಟೀಸನ್ನು ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಪರ್ ಯೂನಿಟ್ ಕಾಸ್ಟನ್ನ ಏನು ಮಾಡ್ತಾರೆ ರೆಡ್ಯೂಸ್ ಮಾಡ್ತಾರೆ. ಸೊ ಆ ಥರ ಪರ್ ಯೂನಿಟ್ ಕಾಸ್ಟು ರೆಡ್ಯೂಸ್ ಆಗುವಂಥ ಒಂದು ಕಾನ್ಸೆಪ್ಟ್ ಏನಿದೆಯೋ ಅದನ್ನು ನಾವಿಲ್ಲಿ ಎಕಾನಮಿಸ್ ಆಫ್ ಸ್ಕೇಲ್ ಅಂತ ಕರಿತೀವಿ. ಓಕೆ, ಸೊ ನಿಮಗೆ ಅನ್ನಿಸ್ಬೋದು ಲಾರ್ಜ್ ಸ್ಕೇಲಲ್ಲಿ ಪ್ರೊಡಕ್ಷನ್ ಮಾಡೋದ್ರಿಂದ ಜಾಸ್ತಿ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಅಲ್ಲಿ ಕಾಸ್ಟ್ ಹೇಗೆ ರೆಡ್ಯೂಸ್ ಆಗುತ್ತೆ ಅಂತ. ಈಗ ನಮಗೆ ಕಾಮನ್ ಆಗಿ ಏನು ಅನ್ನಿಸ್ತಾ ಇರುತ್ತೆ, ಕಡಿಮೆ ಪ್ರೊಡಕ್ಷನ್ ಮಾಡಿದ್ರೆ ಕಡಿಮೆ ಕಾಸ್ಟ್ ಇನ್ಕರ್ಡ್ ಆಗುತ್ತೆ, ಜಾಸ್ತಿ ಕ್ವಾಂಟಿಟೀಸ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಕಾಸ್ಟ್ ಜಾಸ್ತಿ ಆಗಬೇಕಲ್ವಾ ಅಂತ ಅನಿಸುತ್ತೆ. ಬಟ್ ರಿಯಲ್ ಥಿಂಗ್ ಏನಂತ ಅಂದರೆ ವೆನ್ ವಿ ಎಕ್ಸ್ಪ್ಯಾಂಡ್ ದ ಪ್ರೊಡಕ್ಷನ್ ಆಕ್ಟಿವಿಟೀಸ್ ದ ಫಿಕ್ಸ್ಡ್ ಕಾಸ್ಟ್ ವಿಲ್ ರಿಮೈನ್ ಕಾನ್ಸ್ಟಂಟ್. ನಾನು ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ನಿಮಗೆ ಕಾಸ್ಟ್ ಬಗ್ಗೆ ಹೇಳಿದ್ದೆ. ಕ್ಲಾಸಿಫಿಕೇಶನ್ ಆಫ್ ಕಾಸ್ಟಲ್ಲಿ ನಾವು ಫಿಕ್ಸ್ಡ್ ಕಾಸ್ಟು ಹಾಗೆಯೇ ವೇರಿಯಬಲ್ ಕಾಸ್ಟ್ ಅಂತ ಯೂಸ್ ಮಾಡ್ತೀವಿ. ಫಿಕ್ಸ್ಡ್ ಕಾಸ್ಟು ಯಾವಾಗಲೂ ಕೂಡ ಸಮ್ ಪೀರಿಯಡ್ವರೆಗೂ, ಅಂದರೆ ಯಾವಾಗಲೂ ಅಂತ ಅಲ್ಲ, ಒಂದು ಪರ್ಟಿಕ್ಯುಲರ್ ಪೀರಿಯಡ್ವರೆಗೂ ಏನಾಗಿರುತ್ತೆ ಫಿಕ್ಸ್ಡ್ ಕಾಸ್ಟು ಕಾನ್ಸ್ಟಂಟ್ ಇರುತ್ತೆ. ನಾವು ಪ್ರೊಡಕ್ಷನ್ ಜಾಸ್ತಿನಾದರೂ ಮಾಡಿ ಕಡಿಮೆನಾದರೂ ಮಾಡಿ ಅಥವಾ ಝೀರೋ ಪ್ರೊಡಕ್ಷನ್ ಇದ್ರೂ ಕೂಡ ನಮಗಲ್ಲಿ ಫಿಕ್ಸ್ಡ್ ಕಾಸ್ಟ್ ಇನ್ಕರ್ಡ್ ಆಗುತ್ತೆ. ಹಾಗಾಗಿ ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ದೀವಿ ಅಂದಿದ ತಕ್ಷಣ ಅಲ್ಲಿ ಕಾಸ್ಟ್ ನಮಗೆ ಟೋಟಲ್ ಕಾನ್ಸ್ಟಂಟ್ ಇರುತ್ತೆ, ಪರ್ ಯೂನಿಟ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಬಟ್ ನಮಗಲ್ಲಿ ಜಾಸ್ತಿ ಆಗುವಂಥದ್ದು ವೇರಿಯಬಲ್ ಕಾಸ್ಟ್ ಮಾತ್ರ. ಬಟ್ ಟೋಟಲ್ ಕಾಸ್ಟಲ್ಲಿ ನಾವು ಫಿಕ್ಸ್ಡ್ ವೇರಿಯಬಲ್ ಎರಡೂ ಕನ್ಸಿಡರ್ ಮಾಡೋದ್ರಿಂದ ಫಿಕ್ಸ್ಡ್ ಕಾನ್ಸ್ಟೆಂಟ್ ಇರುತ್ತೆ, ಜಾಸ್ತಿ ಪ್ರೊಡಕ್ಷನ್ ಮಾಡ್ತಾ ಮಾಡ್ತಾ ಪರ್ ಯೂನಿಟ್ ಫಿಕ್ಸ್ಡ್ ಕಾಸ್ಟ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಈ ಒಂದು ಬೆನಿಫಿಟ್ಟಿಂದ ನಮಗೆ ಟೋಟಲ್ ಕಾಸ್ಟ್ ರೆಡ್ಯೂಸ್ ಆಗಿ ಅಥವಾ ಪರ್ ಯೂನಿಟ್ ಕಾಸ್ಟ್ ರೆಡ್ಯೂಸ್ ಆಗಿ ನಮಗಲ್ಲಿ ಪ್ರಾಫಿಟ್ ಪೋರ್ಷನ್ ಜಾಸ್ತಿ ಆಗುತ್ತೆ. ಈ ಹೋಲ್ ಕಾನ್ಸೆಪ್ಟನ್ನು ನಾವಿಲ್ಲಿ ಎಕಾನಮಿಸ್ ಆಫ್ ಸ್ಕೇಲ್ ಅಂತ ಕರಿತೀವಿ. ಓಕೆ, ಇನ್ನೊಂದು ಮೀನಿಂಗ್ ಏನು ಹೇಳ್ಬೋದು ಎಕಾನಮಿಸ್ ಆಫ್ ಸ್ಕೇಲ್ ಅಂತ ಅಂದರೆ ಇಟ್ ರೆಫರ್ಸ್ ಟು ದೋಸ್ ಅಡ್ವಾಂಟೇಜಸ್ ಎಂಜಾಯ್ಡ್ ಬೈ ಎ ಫರ್ಮ್ ವೆನ್ ಇಟ್ಸ್ ಪ್ರೊಡಕ್ಷನ್ ಸೈಜ್ ಎಕ್ಸ್ಪ್ಯಾಂಡ್ಸ್. ಯಾವಾಗ ಆರ್ಗನೈಸೇಷನ್ ದಟ್ ಇಸ್ ದ ಬಿಸ್ನೆಸ್ ಆರ್ಗನೈಸೇಷನ್ ಅವರ ಪ್ರೊಡಕ್ಷನ್ ಸೈಜನ್ನು ಪ್ರೊಡಕ್ಷನ್ ಕೆಪಾಸಿಟಿನ ಎಕ್ಸ್ಪ್ಯಾಂಡ್ ಮಾಡ್ತಾರೋ ಅದರಿಂದ ಸಿಗುವಂತಹ ಅಥವಾ ಅದರಿಂದ ಎಂಜಾಯ್ ಮಾಡುವಂತಹ ಕೆಲವೊಂದು ಅಡ್ವಾಂಟೇಜಸ್ ಅಥವಾ ಬೆನಿಫಿಟ್ಸ್ ಏನಿದೆಯೋ ಅದನ್ನು ನಾವು ಎಕಾನಮಿಸ್ ಆಫ್ ಸ್ಕೇಲ್ ಅಂತ ಕರಿತೀವಿ. ಅಂದರೆ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ನಿಂದ ಸಿಗುವಂತಹ ಬೆನಿಫಿಟ್ಸ್ ಅಥವಾ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ನಿಂದ ಸಿಗುವಂತಹ ಅಡ್ವಾಂಟೇಜಸ್ಸು ಒಂದು ಫರ್ಮಿಗೆ, ಅದನ್ನು ನಾವು ಎಕಾನಮಿಸ್ ಆಫ್ ಸ್ಕೇಲ್ ಅಂತ ಕರಿತೀವಿ. ನಾನು ಆಲ್ರೆಡಿ ರೀಸನ್ ಹೇಳಿದೆ,
ಪ್ರೊಡಕ್ಷನ್ ಎಕ್ಸ್ಪ್ಯಾಂಡ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಯಾವ ಥರ ಸಿಗುತ್ತೆ ಅಂದರೆ ಫಿಕ್ಸ್ಡ್ ಕಾಸ್ಟ್ ಕಾನ್ಸ್ಟಂಟ್ ಇರುತ್ತೆ ಅಲ್ವಾ, ಹಾಗಾಗಿ ಪರ್ ಯೂನಿಟ್ ಕಾಸ್ಟ್ ಅಲ್ಲಿ ರಿಡ್ಯೂಸ್ ಆಗುತ್ತೆ, ಪ್ರಾಫಿಟ್ ಪೋರ್ಷನ್ ಜಾಸ್ತಿ ಆಗುತ್ತೆ. ಓಕೆ, ದಿಸ್ ಇಸ್ ದ ಮೀನಿಂಗ್ ಆಫ್ ಎಕಾನಮಿಸ್ ಆಫ್ ಸ್ಕೇಲ್. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಸಿ ದ ಕ್ಲಾಸಿಫಿಕೇಶನ್ ಆಫ್ ಎಕಾನಮಿಸ್ ಆಫ್ ಸ್ಕೇಲ್. ಓಕೆ, ಎಕಾನಮಿಸ್ ಆಫ್ ಸ್ಕೇಲ್ ಅಂತ ಅಂದರೆ ಏನು ಅಂತ ನಮಗೀಗ ಅರ್ಥ ಆಗಿದೆ. ಅದರಲ್ಲಿ ಯಾವ್ಯಾವ ಕ್ಲಾಸಿಫಿಕೇಶನ್ಸ್ ಇದೆ ಅನ್ನೋದನ್ನ ನೋಡೋಣ. ಫಸ್ಟ್ ಒನ್ ಇಂಟರ್ನಲ್ ಎಕಾನಮೀಸ್ and the second one external economies. The classification or types of economies of scale can be broadly studied under two heads. The first one is internal economies and the second one external economies. ಎರಡು ಕ್ಲಾಸಿಫಿಕೇಶನ್ ಇದೆ, ಒಂದು ಇಂಟರ್ನಲ್ ಇನ್ನೊಂದು ಎಕ್ಸ್ಟರ್ನಲ್. ಓಕೆ, ಸೊ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಫಸ್ಟು ಎಕ್ಸ್ಟರ್ನಲ್ ಎಕಾನಮೀಸ್ ಅಂತ ಅಂದರೆ ಏನು, ಅದರಲ್ಲಿ ಬರುವಂತಹ ಫ್ಯಾಕ್ಟರ್ಸ್ ಯಾವ್ದ್ಯಾವುದು, ಇಂಟರ್ನಲ್ ಎಕಾನಮೀಸ್ ಅಂತ ಅಂದರೆ ಏನು, ಅದರಲ್ಲಿ ಯಾವ್ಯಾವ ಫ್ಯಾಕ್ಟರ್ಸ್ ಬರುತ್ತೆ, ಹಾಗೆಯೇ ಎಕ್ಸ್ಟರ್ನಲ್ ಎಕಾನಮೀಸ್ ಅಂತ ಅಂದರೆ ಏನು, ಅದರಲ್ಲಿ ಯಾವ ಯಾವ ಫ್ಯಾಕ್ಟರ್ಸ್ ಬರುತ್ತೆ ಅಂತ ನಾವು ಇನ್ ಡಿಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಲೆಟ್ ಅಸ್ ಡಿಸ್ಕಸ್ ಇಂಟರ್ನಲ್ ಎಕಾನಮೀಸ್. Internal economies are defined as those economies in production, those reduction in production cost which accrue to the firm itself when it expands its output or enlarges its scale of operation. Okay, this is very simple. Internal economies is nothing but this is applied to a single firm. ಅಂದರೆ ಒಂದು ಸಿಂಗಲ್ ಫರ್ಮಿಗೆ ಅವರ ಪ್ರೊಡಕ್ಷನನ್ನು ಜಾಸ್ತಿ ಮಾಡೋದ್ರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂದರೆ ಇಲ್ಲಿ ನಾವು ಹೋಲ್ ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂಯಿಂದ ನೋಡ್ತಾ ಇಲ್ಲ. ಒಂದು ಸಿಂಗಲ್ ಇದ್ದರೆ ಅದನ್ನು ಫರ್ಮ್ ಅಂತ ಹೇಳ್ತೀವಿ, ಗ್ರೂಪ್ ಆಫ್ ಫರ್ಮ್ಸನ್ನ ನಾವು ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಇಂಡಿವಿಜುವಲ್ ಫರ್ಮ್ ಅಥವಾ ಒಂದು ಇಂಡಿವಿಜುವಲ್ ಬಿಸ್ನೆಸ್ ಆರ್ಗನೈಸೇಷನ್ ಅವರ ಪ್ರೊಡಕ್ಷನ್ ಕೆಪಾಸಿಟಿನ ಎನ್ಹ್ಯಾನ್ಸ್ ಮಾಡೋದ್ರಿಂದ ಅಥವಾ ಲಾರ್ಜ್ ಸ್ಕೇಲಲ್ಲಿ ಪ್ರೊಡಕ್ಷನ್ ಮಾಡೋದ್ರಿಂದ ಅವರಿಗೆ ಸಿಗುವಂತಹ ಬೆನಿಫಿಟ್ಸ್ ಯಾವ್ದ್ಯಾವುದು, ಆ ಥರ ಬೆನಿಫಿಟ್ ಸಿಗೋದಕ್ಕೆ ಆಗುವಂತಹ ಫ್ಯಾಕ್ಟರ್ಸ್ ಯಾವ್ದ್ಯಾವುದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇವಾಗ ನಾವು ಹೇಳಿದ್ವಿ ಪ್ರೊಡಕ್ಷನ್ ಕಾಸ್ಟು ಲಾರ್ಜ್ ಸ್ಕೇಲಲ್ಲಿ ಪ್ರೊಡಕ್ಷನ್ ಮಾಡ್ತಾ ಮಾಡ್ತಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಅಂತ. ಹಾಗೆ ಒಂದು ಫರ್ಮಿಗೆ ಪ್ರೊಡಕ್ಷನ್ ಜಾಸ್ತಿ ಮಾಡಿದಾಗ ಯಾಕೆ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ, ಆ ರೀತಿ ಪ್ರೊಡಕ್ಷನ್ ಕಾಸ್ಟಲ್ಲಿ ಕಡಿಮೆ ಆಗೋದಕ್ಕೆ ಯಾವ್ಯಾವ ರೀಸನ್ಸು ಅಥವಾ ಯಾವ್ಯಾವ ಫ್ಯಾಕ್ಟರ್ಸು ನಮಗೆ ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋದನ್ನು ನಾವು ಇಂಟರ್ನಲ್ ಎಕಾನಮೀಸಲ್ಲಿ ನೋಡ್ತೀವಿ. ಅಂದರೆ ಇಲ್ಲಿ ಇಂಟರ್ನಲ್ ಅನ್ನೋ ವರ್ಡ್ ಏನು ಇಂಡಿಕೇಟ್ ಮಾಡುತ್ತೆ, ವಿತಿನ್ ದ ಫಾರ್ಮ್. ಅಂದರೆ ಇಲ್ಲಿ ಯಾವುದೋ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸು ನಮಗೆ ಇನ್ಫ್ಲೂಯೆನ್ಸ್ ಮಾಡೋದಿಲ್ಲ. ಒಂದು ಫರ್ಮಿನ ಇಂಟರ್ನಲ್ ಫ್ಯಾಕ್ಟರ್ಸ್ ಏನಿರುತ್ತೋ ಆ ಒಂದು ಇಂಟರ್ನಲ್ ಫ್ಯಾಕ್ಟರ್ಸನ್ನು ಯೂಸ್ ಮಾಡಿಕೊಂಡು ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಮಾಡಿ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಮಾಡುವಂತಹ ಪ್ರೋಸೆಸ್ ಏನಿದೆಯೋ ಅದೆಲ್ಲದನ್ನು ಕೂಡ ನಾವಿಲ್ಲಿ ಇಂಟರ್ನಲ್ ಎಕಾನಮೀಸ್ ಅಂತ ಹೇಳ್ತೀವಿ. ಅಂದರೆ ಟು ದ ಫರ್ಮ್ ಇಟ್ ಸೆಲ್ಫ್, ಅಂದರೆ ವಿತಿನ್ ದ ಫರ್ಮ್, ಆ ಫರ್ಮ್ ಒಳಗಡೆ ಇರುವಂತಹ ಎಲ್ಲ ಫ್ಯಾಕ್ಟರ್ಸು ನಮಗೆ ಇಲ್ಲಿ ಕೆಲವೊಂದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇಲ್ಲಿ ಯಾವುದೇ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ ಫರ್ಮಿಗೆ ಸಿಗೋ ಬೆನಿಫಿಟಲ್ಲಿ. Okay, then let us see what are such factors which are influencing the firm in order to reduce the cost of production. ಯಾವ ಫ್ಯಾಕ್ಟರ್ಸ್ ನಮಗೆ ಇಲ್ಲಿ ಇಂಟರ್ನಲಿ ಕಾಸ್ಟನ್ನು ರಿಡ್ಯೂಸ್ ಮಾಡೋದಕ್ಕೆ ಹಾಗೆಯೇ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನೋಡ್ಕೊಳ್ತಾ ಹೋಗೋಣ. ಓಕೆ, ಸಮ್ ಆಫ್ ದ ಇಂಟರ್ನಲ್ ಎಕಾನಮೀಸ್ ಆರ್ ಫಸ್ಟ್ ಒನ್ ಟೆಕ್ನಿಕಲ್ ಎಕಾನಮೀಸ್. ಓಕೆ, ಯಾವ್ಯಾವ ಫ್ಯಾಕ್ಟರ್ಸ್ ಅಂತ ನೋಡ್ಕೊಳ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಥಿಂಗ್ ಯಾವುದು ಅಂತ ಅಂದರೆ ಟೆಕ್ನಿಕಲ್ ಎಕಾನಮೀಸ್. ಟೆಕ್ನಿಕಲ್ ಎಕಾನಮೀಸ್ ಆರ್ ದೋಸ್ ಎಕಾನಮೀಸ್ ವಿಚ್ ರೆಡ್ಯೂಸಸ್ ದ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್. ದ ಫರ್ಮ್ ಕ್ಯಾನ್ ಯೂಸ್ ನ್ಯೂ ಮೆಷಿನ್, ಸುಪೀರಿಯರ್ ಟೆಕ್ನಿಕ್, increased dimension, specialization, etc. Okay, as the name implies that this is the benefit or the advantage enjoyed by the firm by reducing the cost with the help of utilizing the latest and costly technology. ಓಕೆ, ಇಲ್ಲಿ ನಮಗೆ ಆ ಪಾಯಿಂಟ್ ನೇಮೇ ಇಂಡಿಕೇಟ್ ಮಾಡೋ ಹಾಗೆ ಟೆಕ್ನಿಕಲ್ ಎಕಾನಮೀಸ್ ಅಂತ ಅಂದರೆ ತುಂಬ ಕಾಸ್ಟ್ಲಿ ಹಾಗೆಯೇ ಅಪ್ಡೇಟ್ ಆಗಿರುವಂತಹ ಲೇಟೆಸ್ಟ್ ಮೆಷಿನ್ಸನ್ನು ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ತೀವಿ. ಯಾವಾಗ ನಾವು ಲೇಟೆಸ್ಟ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ತೀವೋ ಆಟೋಮೆಟಿಕಲಿ ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಅದರದ್ದು ಕಾಸ್ಟ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ.
ಹಾಗಾಗಿ ಟೆಕ್ನಿಕಲ್ ಎಕಾನಮೀಸ್ ಆರ್ ದೋಸ್ ಎಕಾನಮೀಸ್ ವಿಚ್ ರೆಡ್ಯೂಸಸ್ ದ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್. ನಾವೇನಾದರೂ ಕಾಸ್ಟ್ಲಿ ಅಥವಾ ಲೇಟೆಸ್ಟ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಳೋದಕ್ಕೆ ಬದಲಾಗಿ ಇಫ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಔಟ್ಡೇಟೆಡ್ ಟೆಕ್ನಾಲಜಿ ಇಟ್ ಲೀಡ್ಸ್ ಟು ಇನ್ಕ್ರೀಸಸ್ ಇನ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಹಳೆ ಮಿಷಿನ್ಸು ಅಥವಾ ಓಲ್ಡ್ ಮಾಡೆಲಲ್ಲಿ ಇರುವಂತಹ ಮಿಷಿನ್ಸನ್ನೇ ನಾವೇನಾದರೂ ಅಥವಾ ಅಪ್ಡೇಟ್ ಆಗದೇ ಇರುವಂತಹ ಮಿಷಿನ್ಸನ್ನ ಅಥವಾ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಪ್ರೊಡಕ್ಷನ್ ಪ್ರೋಸೆಸ್ ಮಾಡ್ತಾ ಇದ್ದೀವಿ, ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸಿಗೆ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದರೆ ಅಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಮಗೆ ತುಂಬ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದೇ ಹೊಸ ಟೆಕ್ನಾಲಜಿ ಲೇಟೆಸ್ಟ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಮಿಷಿನ್ಸನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದರೆ ಆಟೋಮೆಟಿಕಲಿ ನಮ್ಮದು ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಮತ್ತು ನಮಗೆ ಅಲ್ಲಿ ಇನ್ಕರ್ಡ್ ಆಗುವಂತಹ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ದಿಸ್ ಈಸ್ ಒನ್ ಆಫ್ ದ ಇಂಟರ್ನಲ್ ಫ್ಯಾಕ್ಟರ್ ವಿಚ್ ವಿಲ್ ಇನ್ಫ್ಲೂಯೆನ್ಸ್ ದ ಲಾರ್ಜ್ ಸ್ಕೇಲ್ ಆಪರೇಷನ್ಸ್ ಟು ರೆಡ್ಯೂಸ್ their ಕಾಸ್ಟ್ ಆಫ್ ಪ್ರೊಡಕ್ಷನ್ and to increase the profit portion. Okay, next, managerial economies. Managerial economies is also one of the internal economy because which is there within the firm. ಇದು ಕೂಡ ಮ್ಯಾನೇಜರಿಯಲ್ ಎಕಾನಮಿನೂ ಕೂಡ ಒಂದು ಫರ್ಮ್ ಒಳಗಡೆ ಇರುವಂತಹ ಇಂಟರ್ನಲ್ ಫ್ಯಾಕ್ಟರ್ ಆಗಿದೆ. ಓಕೆ, ಇದರಿಂದ ಹೇಗೆ ನಮಗೆ ಇಲ್ಲಿ ಕಾಸ್ಟ್ ರಿಡ್ಯೂಸ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. It arises because the same people can usually manage with bigger output. Okay, ಈ ಪಾಯಿಂಟನ್ನು ಅಬ್ಸರ್ವ್ ಮಾಡಿ. ಸೇಮ್ ಪೀಪಲ್, ದಟ್ ಮೀನ್ಸ್ ವೆನ್ ವಿ ಎನ್ಹಾನ್ಸ್ ಆರ್ ವೆನ್ ವಿ ಎಕ್ಸ್ಪ್ಯಾಂಡ್ ಅವರ್ ಬಿಸ್ನೆಸ್ ಆರ್ಗನೈಸೇಷನ್, whatever the people we already appointed in the business organization, they will handle everything and we are not appointing any extra persons in order to expand the business organization. ನಾವು ಆಲ್ರೆಡಿ ಮ್ಯಾನೇಜರಿಯಲ್ ಎಕಾನಮೀಸ್ ಅಂತ ಅಂದರೆ ಮ್ಯಾನೇಜರ್ಸ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲರೂ ಕೂಡ ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಇದ್ದೇ ಇರ್ತಾರೆ. ನಾವು ಪ್ರೊಡಕ್ಷನನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ಅಂದಿದ ತಕ್ಷಣ ಅದಕ್ಕಂತ ಎಕ್ಸ್ಟ್ರಾ ಮ್ಯಾನೇಜರ್ಸ್ನ ಅಥವಾ ಅಡ್ಮಿನಿಸ್ಟ್ರಾಫ್ನ ನಾವಲ್ಲಿ ಅಪಾಯಿಂಟ್ ಮಾಡ್ಕೊಳ್ಳೋದಿಲ್ಲ. ಬಿಗಿನಿಂಗಲ್ಲಿ ನಮಗೆ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಎಷ್ಟು ಇರ್ತಾರೋ ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ರು ಕಡಿಮೆ ಮಾಡಿದ್ರು ಆ ಒಂದು ಕಾಸ್ಟ್ ಯಾವಾಗಲೂ ಕೂಡ ಕಾನ್ಸ್ಟೆಂಟಾಗೇ ಇರುತ್ತೆ ಫಾರ್ ಪರ್ಟಿಕ್ಯುಲರ್ ಪೀರಿಯಡ್. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಈಗ ನಾವು 10,000 ಯೂನಿಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ರು ನಮಗೆ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಅಷ್ಟೇ ಬರುತ್ತೆ. ನಾವು 20,000 ಯೂನಿಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಕೂಡ ನಮಗಲ್ಲಿ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಅಷ್ಟೇ ಬರುತ್ತೆ. ಬಿಕಾಸ್ ಸೇಮ್ ಪೀಪಲ್ಲೇ ಆ ಡಿಸಿಷನ್ಸನ್ನ ತಗೊಳ್ಳೋದು, ಸೇಮ್ ಪೀಪಲ್ಲೇ ಅದು ಎಲ್ಲದನ್ನು ಕೂಡ ಮ್ಯಾನೇಜ್ ಮಾಡ್ಕೊಳ್ತಾ ಹೋಗ್ತಾರೆ. ನಾವು ಅದಕ್ಕಂತ ಏನು ಇಲ್ಲಿ ಎಕ್ಸ್ಟ್ರಾ ಪೀಪಲನ್ನು ಅಥವಾ ಎಕ್ಸ್ಟ್ರಾ ಎಂಪ್ಲಾಯೀಸನ್ನು ಅಥವಾ ಎಕ್ಸ್ಟ್ರಾ ಮ್ಯಾನೇಜರ್ಸನ್ನು ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. So average administrative cost decreases when production increases. ಹಾಗಾಗಿ ಇಲ್ಲಿ ಏನಾಗುತ್ತೆ, ಸೇಮು ಪ್ರೆಸೆಂಟ್ ಇರುವಂತಹ ಪೀಪಲ್ಲೇ ಎಷ್ಟೇ ಲಾರ್ಜ್ ಸ್ಕೇಲಲ್ಲಿ ಪ್ರೊಡಕ್ಷನ್ ಮಾಡಿದ್ರು ಅವರೇ ಅದನ್ನು ಹ್ಯಾಂಡಲ್ ಮಾಡೋದ್ರಿಂದ, ಅವರೇ ಅದನ್ನು ಮ್ಯಾನೇಜ್ ಮಾಡೋದ್ರಿಂದ ನಮಗೆ ಆವರೇಜ್ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಪರ್ ಯೂನಿಟ್ ನಮಗೆ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಕಡಿಮೆ ಆಗುತ್ತೆ. ಸೊ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡ್ತಾ then large firms can employ specialists which leads to the increase in efficiency. And ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ, when compared to the small firm, usually the big business organization appoints the specialist and efficient people in order to manage the business, which will leads to the increase in efficiency. ಬಿಗ್ ಬಿಸ್ನೆಸ್ ಆರ್ಗನೈಸೇಷನ್ಸಿಗೆ ಕ್ಯಾಪಿಟಲ್ ರಿಸೋರ್ಸಸ್ಸು ಮತ್ತು ಫಿನಾನ್ಷಿಯಲ್ ರಿಸೋರ್ಸಸ್ಸು ತುಂಬ ಚೆನ್ನಾಗಿರೋದ್ರಿಂದ ಅವರು ತುಂಬ ಇನ್ಎಫಿಷಿಯೆಂಟ್ ಇರುವಂತಹ ಎಂಪ್ಲಾಯೀಸ್ನ ಅವರು ಅಪಾಯಿಂಟ್ ಮಾಡ್ಕೊಳ್ಳೋದಿಲ್ಲ. ಅವ್ರು ಯಾವಾಗಲೂ ಕೂಡ ಅಪಾಯಿಂಟ್ ಮಾಡ್ಕೊಳ್ಳುವಂಥದ್ದು ತುಂಬ ಸ್ಪೆಷಲಿಸ್ಟ್ ಪೀಪಲ್ ಆಗಿರ್ತಾರೆ, ಹಾಗಾಗಿ ಎಫಿಷಿಯೆಂಟ್ ಇರುವಂತಹ ಪೀಪಲ್ ಆಗಿರ್ತಾರೆ. ಈ ಥರ ಸ್ಪೆಷಲಿಸ್ಟು ಮತ್ತು ತುಂಬ ಎಫಿಷಿಯೆಂಟ್ ಇರುವಂತಹ ಪೀಪಲ್ಸನ್ನ ಲಾರ್ಜ್ ಬಿಸ್ನೆಸ್ ಫರ್ಮ್ಸ್ ಅಪಾಯಿಂಟ್ ಮಾಡ್ಕೊಳ್ಳೋದ್ರಿಂದ ಓವರ್ ಆಲ್ ಬಿಸ್ನೆಸ್ ಆರ್ಗನೈಸೇಷನ್ ಹಾಗೆಯೇ ಪ್ರೊಡಕ್ಷನ್ ಎಫಿಷಿಯನ್ಸಿ ಸೇಮ್ ಕಾಸ್ಟಲ್ಲೇ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಒಂದು ಬೆನಿಫಿಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಲೇಬರ್ ಎಕಾನಮೀಸ್. ಇಟ್ ಅರೈಸಸ್ ಡ್ಯೂ ಟು ಆನ್ ಇನ್ಕ್ರೀಸ್ ಇನ್ ಡಿವಿಷನ್ ಆಫ್ ಲೇಬರ್ ಆರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ನಾವು ಇದು ಓದಿರುವಂತಹ ಕಾನ್ಸೆಪ್ಟು. ಸೊ 14 ಪ್ರಿನ್ಸಿಪಲಲ್ಲಿ ನಾವು ಡಿವಿಷನ್ ಆಫ್ ಲೇಬರಿಗೆ ತುಂಬ ಪ್ರಿಯಾರಿಟಿನ ಕೊಡ್ತೀವಿ. ಡಿವಿಷನ್ ಆಫ್ ಲೇಬರ್ ಈಸ್ ನಥಿಂಗ್ ಬಟ್ ಡಿವೈಡಿಂಗ್ ದ ವರ್ಕ್ ಅಕಾರ್ಡಿಂಗ್ ಟು ದ ಸ್ಪೆಷಲೈಸೇಷನ್. ಯಾವುದೇ ಈಗ ನಾವು ಕಂಪ್ನಿಗಳಲ್ಲಿ ಅಪಾಯಿಂಟ್ ಮಾಡ್ಕೊಳ್ಳುವಂತಹ ಎಂಪ್ಲಾಯೀಸ್ ಏನಿರ್ತಾರೆ ಅವರಿಗೆ ನಾವು ವರ್ಕನ್ನ ಯಾವ ಬೇಸಿಸ್ ಮೇಲೆ ಕೊಡ್ತೀವಿ ಅಂತ ಅಂದರೆ
ಅವರು ಯಾವ ಫೀಲ್ಡಲ್ಲಿ ಸ್ಪೆಷಲೈಸ್ ಆಗಿರ್ತಾರೋ ಅಂಥ ಫೀಲ್ಡಲ್ಲಿ ನಾವು ಅವ್ರು ಸ್ಪೆಷಲೈಸ್ಡ್ ಆಗಿರುವಂತಹ ಫೀಲ್ಡನ್ನ ನೋಡಿಕೊಂಡು ಅದೇ ರೀತಿ ಇರುವಂತಹ ವರ್ಕನ್ನ ನಾವಲ್ಲಿ ಅಸೈನ್ ಮಾಡ್ಕೊಳ್ತಾ ಹೋಗ್ತೀವಿ. ಡಿವಿಷನ್ ಆಫ್ ಲೇಬರ್ ಕಾನ್ಸೆಪ್ಟನ್ನು ಬಿಗ್ ಬಿಸ್ನೆಸ್ ಆರ್ಗನೈಸೇಷನ್ಸು ಅವರು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಪ್ರೊಡಕ್ಷನ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಈ ಡಿವಿಷನ್ ಆಫ್ ಲೇಬರ್ ಕಾನ್ಸೆಪ್ಟನ್ನು ನಾವು ಅಪ್ಲೈ ಮಾಡಿದಲೇ ಗೊತ್ತಿಲ್ಲದೆ ಇರುವಂತಹ ವರ್ಕನ್ನ ಯಾವುದ್ಯಾವುದೋ ಎಂಪ್ಲಾಯಿಗೆ ಅವ್ರಿಗೆ ಸ್ಪೆಷಲೈಸೇಷನ್ ಇಲ್ದಲೇ ಇರುವಂತಹ ವರ್ಕನ್ನ ನಾವು ಅಲಾಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಆಟೋಮೆಟಿಕಲಿ ಅಲ್ಲಿ ಅವರ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಸೊ ಅವರ ಎಫಿಷಿಯನ್ಸಿ ಕಡಿಮೆ ಆಗ್ತಿದೆ ಅಂತ ಅಂದರೆ ವಿಚ್ ಹ್ಯಾಸ್ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ದ ಪ್ರೊಡಕ್ಷನ್ ಆಕ್ಟಿವಿಟೀಸ್. ಸೊ ಹಾಗಾಗಿ ಲೇಬರ್ ಎಕಾನಮಿಸ್ ಅಂತ ಅಂದರೆ ಅವರ ಸ್ಪೆಷಲೈಸೇಷನ್ ಬೇಸಿಸ್ ಮೇಲೆ ವರ್ಕನ್ನ ಅಲಾಟ್ ಮಾಡುವಂಥದ್ದು, ಅಥವಾ ಅವ್ರು ಯಾವುದರಲ್ಲಿ ತುಂಬ ಎಕ್ಸ್ಪರ್ಟ್ ಇದ್ದಾರೋ ಅಂಥ ವರ್ಕನ್ನ ಅವರಿಗೆ ಕೊಡುವಂಥದ್ದು, ಅಸೈನ್ ಮಾಡುವಂಥದ್ದು. when the output increases as the labor force grows may lead to specialization and hence better prospect is available according to their specialization. If we assign the work, definitely we will get, or definitely we can expect better prospect. ಸೊ ಯಾವಾಗ ನಾವು ಅವರ ಸ್ಪೆಷಲೈಸೇಷನ್ ಬೇಸಿಸ್ ಮೇಲೆ ಯಾವ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೋ ಅದೇ ವರ್ಕನ್ನ ನಾವು ಅಲಾಟ್ ಮಾಡಿದ್ದೀವಿ ಅಂತ ಅಂದರೆ ಶೂರ್ಲಿ ವಿ ವಿಲ್ ಗೆಸ್ ದ ಬೆಸ್ಟ್ ರಿಸಲ್ಟ್. ಆವಾಗ ನಮಗೆ ಬೆಸ್ಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಪ್ರೊಡಕ್ಷನ್ ಎಫಿಷಿಯನ್ಸಿ ಅವರು ಈಗ ನಾವು ವರ್ಕು ಗೊತ್ತಿಲ್ಲದೆ ಇರೋವಂತಹ ಪೀಪಲ್ನ ಹಾಕೊಂಡ್ರೆ ಒಂದು ದಿನ ಮಾಡೋ ಕೆಲಸನ ಅವರು 3 days ತೊಗೊಳ್ತಾರೆ. ಆವಾಗ 3 daysಗೆ ನಾವು ಲೇಬರ್ ಕಾಸ್ಟನ್ನ ಕೊಡಬೇಕಾಗುತ್ತೆ. ಇನ್ಸ್ಟೆಡ್ ಆಫ್ ಇಫ್ ಯು ಅಪಾಯಿಂಟ್ ದ ಸ್ಪೆಷಲೈಸ್ಡ್ ಪೀಪಲ್, ಅದಕ್ಕೆ ಬದಲಾಗಿ ನಾವು ಡಿವಿಷನ್ ಆಫ್ ಲೇಬರ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಅವ್ರಿಗೆ ಗೊತ್ತಿರುವಂತಹ ವರ್ಕನ್ನ ಅಲಾಟ್ ಮಾಡಿದ್ದೀವಿ ಅಂತ ಅಂದರೆ ಅವಾಗ ಅವರು 3 ದಿನ ತೊಗೊಳ್ಳೋದಿಲ್ಲ, ಆ ಎಲ್ಲ ವರ್ಕನ್ನ ಅವರು ವಿತಿನ್ 1 day ಕಂಪ್ಲೀಟ್ ಮಾಡ್ತಾರೆ. ಸೊ ಈ ಥರ ಲೇಬರ್ಸಿಗೆ ಕೊಡುವಂತಹ ಕಾಸ್ಟ್ ಏನಿರುತ್ತೆ ಆ ಲೇಬರ್ ಕಾಸ್ಟ್ ನಮಗೆ ಅಲ್ಲಿ ರಿಡ್ಯೂಸ್ ಆಗ್ತಾ ಹೋಗುತ್ತೆ ಡಿವಿಷನ್ ಆಫ್ ಲೇಬರನ್ನು ಫಾಲೋ ಮಾಡೋದ್ರಿಂದ. Next, financial economies. The large firms will have wider reputation and greater influence in money market and stock market. ಓಕೆ, ಇದು ಕಾಮನ್ ಆಗಿ ಗೊತ್ತಿರುವಂಥದ್ದು. ಫಿನಾನ್ಷಿಯಲ್ ಎಕಾನಮೀಸ್ ಅಂತ ಅಂದರೆ ಕಂಪೇರ್ ಟು ದ ಸ್ಮಾಲ್ ಸ್ಕೇಲ್ ಆರ್ಗನೈಸೇಷನ್, the business organization have wider reputation and greater influence in money market and capital market. ಬಿಸ್ನೆಸ್ಸನ್ನು ರನ್ ಮಾಡಬೇಕು ಅಂತ ಅಂದರೆ ವಿ ನೀಡ್ ಬೋತ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಆಸ್ ವೆಲ್ ಆಸ್ ದ ಲಾಂಗ್ ಟರ್ಮ್ ಕ್ಯಾಪಿಟಲ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ನ ಮನಿ ಮಾರ್ಕೆಟಿಂದ ರೈಸ್ ಮಾಡ್ತೀವಿ, ಹಾಗೆಯೇ ಲಾಂಗ್ ಟರ್ಮ್ ಕ್ಯಾಪಿಟಲ್ನ ನಾವು ಸ್ಟಾಕ್ ಮಾರ್ಕೆಟ್ ಅಥವಾ ಕ್ಯಾಪಿಟಲ್ ಮಾರ್ಕೆಟಿಂದ ರೈಸ್ ಮಾಡ್ತೀವಿ. ಮನಿ ಮಾರ್ಕೆಟು ಮತ್ತು ಕ್ಯಾಪಿಟಲ್ ಮಾರ್ಕೆಟಲ್ಲಿ ಫಂಡ್ಸನ್ನು ರೈಸ್ ಮಾಡಬೇಕು ಅಂತ ಅಂದರೆ ಎಲ್ಲ ಫರ್ಮ್ಗೂ ಕೂಡ ಈಸಿಯಾಗಿ ಫಂಡ್ಸನ್ನು ಅಕ್ಸಸ್ ಮಾಡೋದಕ್ಕಾಗಲ್ಲ. ಅವ್ರಿಗೆ ವೈಡ್ ರೆಪ್ಯುಟೇಷನ್ಸ್ ಇರಬೇಕು, ಒಳ್ಳೆ ಇಮೇಜ್ ಇರಬೇಕು. ಈ ಥರ ಸಿಚುವೇಶನ್ಸ್ ಇದ್ದರೆ ಮಾತ್ರ ನಾವು ಮನಿ ಮಾರ್ಕೆಟಿಂದ ಶಾರ್ಟ್ ಟರ್ಮ್ ಫಂಡನ್ನು, ಕ್ಯಾಪಿಟಲ್ ಮಾರ್ಕೆಟಿಂದ ಲಾಂಗ್ ಟರ್ಮ್ ಫಂಡನ್ನು ಈಸಿಯಾಗಿ ಅಕ್ಸಸ್ ಮಾಡ್ಬೋದು. ವಿತೌಟ್ ಪ್ರೊಕ್ಯೂರಿಂಗ್ ದ ಫಂಡ್ ವಿ ಕಾಂಟ್ ಡೂ ಎನಿಥಿಂಗ್ ಆರ್ ವಿ ಕಾಂಟ್ ಕಂಡಕ್ಟ್ ಎನಿ ಬಿಸ್ನೆಸ್. ಫಂಡ್ಸೇ ಇಲ್ಲ ಅಂತಂದರೆ ನಮಗಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆಯೇ ಎಲ್ಲರೂ ಕೂಡ ಓನ್ ಫಂಡ್ ಇಟ್ಕೊಂಡು ಕೂಡ ಬಿಸ್ನೆಸ್ ಮಾಡೋದಕ್ಕಾಗೋದಿಲ್ಲ. ನಾವು ಫಂಡನ್ನ ಬೋರೋ ಮಾಡಲೇಬೇಕಾಗುತ್ತೆ, ಅಥವಾ ಡಿಫ್ರೆಂಟ್ ವೇಯಿಂದ ನಾವು ಅದನ್ನು ಪ್ರೊಕ್ಯೂರ್ ಮಾಡ್ಕೊಳ್ಳೇಬೇಕಾಗುತ್ತೆ. ಈ ಥರ ಬ್ಯಾಂಕ್ ಆಗಿರ್ಬೋದು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಅಥವಾ ಮನಿ ಮಾರ್ಕೆಟ್, ಈ ಎಲ್ಲ ಸೋರ್ಸಸ್ಸಿಂದ ಫಂಡ್ಸನ್ನು ರೈಸ್ ಮಾಡಬೇಕು ಅಂತ ಅಂದರೆ ನಮಗಲ್ಲಿ ರೆಪ್ಯುಟೇಷನ್ ಇರಬೇಕಾಗುತ್ತೆ, ಹಾಗೆಯೇ ಕಂಪನಿ ಬಗ್ಗೆ ಒಳ್ಳೆ ಇಮೇಜ್ ಇರಬೇಕಾಗುತ್ತೆ. ಈ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಏನಾಗುತ್ತೆ ಅಂತ ಅಂದರೆ ಅವರು ಲಾರ್ಜ್ ಸ್ಕೇಲಲ್ಲಿ ಬಿಸ್ನೆಸ್ ಮಾಡೋದ್ರಿಂದ ಪ್ರಾಫಿಟ್ ಪೊಸಿಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ವೈಡ್ ರೆಪ್ಯುಟೇಷನ್ ಇರೋದ್ರಿಂದ ಅವರು ಈಸಿಯಾಗಿ ಫಂಡನ್ನು ಪ್ರೊಕ್ಯೂರ್ ಮಾಡ್ಕೊಳ್ತಾರೆ. ದ ಇನ್ವೆಸ್ಟರ್ಸ್ ಆರ್ ಇಂಟರೆಸ್ಟೆಡ್ ಟು ಇನ್ವೆಸ್ಟ್ ದೇರ್ ಫಂಡ್ಸ್ ಇನ್ ಲಾರ್ಜ್ ಫರ್ಮ್ ದ್ಯಾನ್ ಇನ್ ಸ್ಮಾಲ್ ಫರ್ಮ್ ಆ್ಯಂಡ್ ಈವನ್ ಪ್ರಾಸ್ಪೆಕ್ಟಿವ್ ಇನ್ವೆಸ್ಟರ್ಸ್ ಆಲ್ಸೋ. ಯಾರು ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಳ್ತಿರ್ತಾರೋ ಆ ಇನ್ವೆಸ್ಟರ್ಸು ಕೂಡ ಸ್ಮಾಲ್ ಫರ್ಮಿಗೆ ಕಂಪೇರ್ ಮಾಡಿದ್ರೆ ಲಾರ್ಜ್ ಸ್ಕೇಲ್ ಫರ್ಮ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇರುತ್ತೆ. ಈ ಎಲ್ಲ ಒಂದು ಥಿಂಗ್ ಇರೋದ್ರಿಂದ ಏನಾಗುತ್ತೆ, ಅಲ್ಟಿಮೇಟ್ಲಿ ಇಟ್ ಲೀಡ್ಸ್ ಟು ದ ಸೌಂಡ್ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಬೈ ದ ಲಾರ್ಜ್ ಸ್ಕೇಲ್ ಆಪರೇಷನ್. ಕಾಸ್ಟ್ ಜಾಸ್ತಿ ಆಗೋದಕ್ಕೆ ರೀಸನ್ ಇನ್ನೊಂದು ಏನು ಅಂತ ಅಂದರೆ ನಮಗೆ ಕರೆಕ್ಟ್ ಟೈಮಲ್ಲಿ ಫಂಡ್ ಅವೈಲಬಿಲಿಟಿ ಇಲ್ಲ ಅಂತ ಅಂದರೆ ಪ್ರೊಡಕ್ಷನ್ ಸ್ಟಾಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಆವಾಗ ಅದು ನಾವು ಡಿಲೇ ಮಾಡ್ತಾ ಮಾಡ್ತಾ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಬಟ್ ಸಫಿಷಿಯೆಂಟ್ ಫಂಡ್ ನಾವು ಆಲ್ರೆಡಿ ಕಲೆಕ್ಟ್ ಮಾಡಿದ್ದೀವಿ, ಫಿನಾನ್ಷಿಯಲಿ ಸೌಂಡ್ ಇದ್ದೀವಿ ಅಂತ ಅಂದರೆ ಎಲ್ಲೂ ಕೂಡ ನಮಗೆ ಪ್ರೊಡಕ್ಷನ್ ಹ್ಯಾಂಪರ್ ಆಗೋದಿಲ್ಲ, ಪ್ರೊಡಕ್ಷನ್ ಸ್ಟಾಪ್ ಆಗೋದಿಲ್ಲ.
ಪ್ರೊಡಕ್ಷನ್ ಸ್ಟಾಪ್ ಆಗದೆ ಇದ್ದಾಗ ನಾವು ತುಂಬ ಅಂದರೆ ಎಲ್ಲೂ ಗ್ಯಾಪ್ ಬಿಡದಲ್ಲೇ ಕಂಟಿನ್ಯೂಸ್ ಪ್ರೊಡಕ್ಷನಲ್ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದೀವಿ ಅಂತ ಅಂದರೆ ಡೆಫಿನೆಟ್ಲಿ ಇಟ್ ಲೀಡ್ಸ್ ಟು ಡಿಕ್ರೀಸಸ್ ಇನ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಅಂದರೆ ಫಂಡ್ ಚೆನ್ನಾಗಿದ್ರೆ ಪ್ರೊಡಕ್ಷನ್ ಪ್ರೋಸೆಸ್ಸು ತುಂಬ ಸ್ಮೂತಾಗಿ ರನ್ ಆಗುತ್ತೆ, ಎಲ್ಲೂ ಕೂಡ ಸ್ಟಾಪ್ ಆಗ್ದಲ್ಲೇ ಹ್ಯಾಂಪರ್ ಆಗ್ದಲ್ಲೇ, ಆವಾಗ ನಮಗಲ್ಲಿ ಡೆಫಿನೆಟ್ಲಿ ಕಾಸ್ಟ್ ರಿಡ್ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮಾರ್ಕೆಟಿಂಗ್ ಎಕಾನಮೀಸ್. They are available both in purchases of raw material and in selling economies of the product. ಓಕೆ, ಮಾರ್ಕೆಟಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಬೇಕಾದ್ರೆ ಇದು ಕೂಡ ಇಂಟರ್ನಲ್ ಎಕಾನಮೀಸ್. ಸೊ ಇಲ್ಲಿ ನಮಗೆ ಎರಡು ವೇನಲ್ಲಿ ನೋಡ್ಬೋದು. ಒಂದು ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡೋದಕ್ಕೆ, ಇನ್ನೊಂದು ಪ್ರೊಡ್ಯೂಸ್ ಮಾಡಿರುವಂತಹ ಗುಡ್ಸನ್ನ ಸೇಲ್ ಮಾಡೋದಕ್ಕೆ. ಎ ಲಾರ್ಜ್ ಫಾರ್ಮ್ ಮೇ ಹ್ಯಾವ್ ಎ ಬಲ್ಕ್ ಡಿಸ್ಕೌಂಟ್ when purchasing raw material in terms of promotion to large firm have average cost is. And another important thing is ಇಲ್ಲಿ ನಾವು ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ ಇಂದನೂ ನೋಡ್ತೀವಿ, ಅಂದರೆ ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ ಅನ್ನೋದಕ್ಕಿಂತ ಸೆಲ್ಲಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದ, ಹಾಗೇನೆ ಪರ್ಚೇಸಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದ. ನಮ್ಮ ಹತ್ರ ತುಂಬ ಲಾರ್ಜ್ ಸ್ಕೇಲಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಮೆಟೀರಿಯಲ್ನು ಕೂಡ ನಾವು ಲಾರ್ಜ್ ಕ್ವಾಂಟಿಟಿನಲ್ಲಿನೇ ಪರ್ಚೇಸ್ ಮಾಡ್ತೀವಿ, ಸ್ಮಾಲ್ ಸ್ಕೇಲಲ್ಲಿ ಪರ್ಚೇಸ್ ಮಾಡೋದಿಲ್ಲ. ಲಾರ್ಜ್ ಸ್ಕೇಲಲ್ಲಿ ಪರ್ಚೇಸ್ ಮಾಡಿದಾಗ ನಮಗೆ ಡಿಸ್ಕೌಂಟ್ ಕೊಡುವಂಥ ಚಾನ್ಸಸ್ ಇರುತ್ತೆ. ಇದು ನಮಗೆ ಕಾಮನ್ ಲೈಫಲ್ಲೂ ಅಪ್ಲೈ ಆಗಿರುತ್ತೆ. ನಾವೇನಾದರೂ ತುಂಬ ಜಾಸ್ತಿ ಪರ್ಚೇಸ್ ಮಾಡಿದಾಗ ಹೇಗೆ ಸಪ್ಲೈಯರ್ಸ್ ನಮಗೆ ಡಿಸ್ಕೌಂಟನ್ನು ಕೊಡ್ತಾರೋ, ಇಲ್ಲೂ ಕೂಡ ಬಿಸ್ನೆಸ್ ಆರ್ಗನೈಸೇಷನ್ಸಿಗೆ ಲಾರ್ಜ್ ಕ್ವಾಂಟಿಟಿನಲ್ಲಿ ಪ್ರೊಡಕ್ಷನ್ ಮಾಡಬೇಕಾದಾಗ ಮೆಟೀರಿಯಲ್ ರಿಕ್ವೈರ್ಮೆಂಟು ಕೂಡ ಜಾಸ್ತಿನೇ ಇರುತ್ತೆ. ಹಾಗಾಗಿ ನಾವಲ್ಲಿ ಜಾಸ್ತಿ ಮೆಟೀರಿಯಲ್ನ ಪರ್ಚೇಸ್ ಮಾಡ್ತೀವಿ, ಒಂದು ಡಿಸ್ಕೌಂಟ್ ಆಫರ್ ಮಾಡ್ತಾರೆ. ಮತ್ತು ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಆಪರೇಷನ್ಸಿಗೆ ಪ್ರೊಡಕ್ಷನ್ ಮಾಡೋದು ಎಷ್ಟು, ಪ್ರೊಡಕ್ಷನಿಗೆ ಹೇಗೆ ಎಫರ್ಟ್ ಹಾಕ್ತಾರೋ ಹಾಗೆಯೇ ಅದನ್ನು ಸೇಲ್ ಮಾಡೋದಕ್ಕೂ ಕೂಡ ಅವರು ತುಂಬಾ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ತಾರೆ. ಈ ಥರ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡಿ ಮಾರ್ಕೆಟಿಂಗ್ ತುಂಬಾ ಈಸಿಯಾಗಿ ಅವರು ಪ್ರೊಡಕ್ಷನ್ಸನ್ನು ಸೇಲ್ ಮಾಡ್ತಾರೆ. ಸೊ ಹಾಗಾಗಿ ಮಾರ್ಕೆಟಿಂಗ್ ಎಕಾನಮೀಸ್ ಏನು ಹೇಳುತ್ತೆ, ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕಾಗಿರೋದ್ರಿಂದ ಮೆಟೀರಿಯಲ್ನ ಜಾಸ್ತಿ ಪರ್ಚೇಸ್ ಮಾಡ್ತೀವಿ, ನಮಗೆ ಡಿಸ್ಕೌಂಟು ಸಿಗುತ್ತೆ. ಮತ್ತು ಮ್ಯಾನುಫ್ಯಾಕ್ಚರ್ ಆದಮೇಲೆ ಆ ಗೂಡ್ಸನ್ನ ಸೇಲ್ ಮಾಡೋದಕ್ಕೂ ಕೂಡ ನಾವಲ್ಲಿ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಎಲ್ಲ ಕೊಟ್ಟು ಸೊ ತುಂಬ ಎಫೆಕ್ಟಿವ್ ಆಗಿ ಸೇಲನ್ನು ಮಾಡ್ತೀವಿ. ಸೇಲ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದರೆ ನಮಗೆ ಅದು ಕಂಪನಿಗೆ ಸಿಗುವಂಥ ಒಂದು ಮೇಜರ್ ಬೆನಿಫಿಟ್. ಓಕೆ, ನೆಕ್ಸ್ಟ್ ಸೋಷಿಯಲ್ ಎಕಾನಮೀಸ್. ಇಟ್ ಬಿಲ್ಡ್ಸ್ ಅಪ್ ದ ಗುಡ್ ವಿಲ್ ಆಫ್ ದ ಕಮ್ಯುನಿಟಿ ಅಂಡ್ ಸೊ ಅಟ್ರಾಕ್ಟ್ ಕಸ್ಟಮರ್ and those that develop the loyalty of the firm's employers. ಓಕೆ, ಸೋಷಿಯಲ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ನೋಡಬೇಕಾದ್ರೆ ಒಂದು ಒಳ್ಳೆ ಗುಡ್ ವಿಲ್ಲನ್ನು ಇದು ಕಮ್ಯುನಿಟಿನಲ್ಲಿ ಬಿಲ್ಡ್ ಮಾಡುತ್ತೆ. ಯಾಕೆ ಅಂತ ಅಂದರೆ ಲಾರ್ಜ್ ಸ್ಕೇಲ್ ಆಪರೇಷನ್ಸ್ ಅಥವಾ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಮಾಡೋರಿಗೆ ಪ್ರಾಫಿಟ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುವಂತಹ ಪ್ರಾಫಿಟನ್ನು ಅವರು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಅಡಾಪ್ಟ್ ಮಾಡ್ಕೊಳ್ತಾರೆ. ಹಾಗಾಗಿ ಆ ಪ್ರಾಫಿಟನ್ನು ಅವರು ತುಂಬ ಗುಡ್ ವೇನಲ್ಲಿ ಯೂಸ್ ಮಾಡ್ಕೊಳ್ಳೋದ್ರಿಂದ ವೆಲ್ಫೇರ್ ಆಫ್ ಎಂಪ್ಲಾಯೀಸ್, ವೆಲ್ಫೇರ್ ಆಫ್ ಎಂಪ್ಲಾಯರ್, ವೆಲ್ಫೇರ್ ಆಫ್ ಸೊಸೈಟಿ, ಈ ಥರ ಎಲ್ಲರ ಬಗ್ಗೆನೂ ಕೇರ್ ಮಾಡ್ಕೊಳ್ತಾ ಹೋಗುತ್ತೆ ಲಾರ್ಜ್ ಸ್ಕೇಲ್ ಆಪರೇಷನ್. ಹಾಗಾಗಿ ಒಳ್ಳೆ ಗುಡ್ ವಿಲ್ ಡೆವಲಪ್ ಆಗುತ್ತೆ ಕಮ್ಯುನಿಟಿನಲ್ಲಿ. ಇದರಿಂದ ಕಸ್ಟಮರ್ಸ್ ಕೂಡ ಅಟ್ರಾಕ್ಟ್ ಆಗ್ತಾರೆ. ಈಗ ನಮಗೆ ಗೊತ್ತಿರೋ ಹಾಗೆ ಇನ್ಫೋಸಿಸ್ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ಅಥವಾ ಕೆಲವೊಂದು ಹಿಮಾಲಯ ಕಂಪನೀಸ್, ಇದಕ್ಕೆಲ್ಲ ಅವ್ರದ್ದೇ ಆದಂತಹ ರೆಪ್ಯುಟೇಷನ್ಸ್ ಇದೆ. ಹಾಗಾಗಿ ಈ ಒಂದು ಬ್ರಾಂಡ್ ಲಾಯಲ್ಟಿನ ಅವ್ರು ಆಲ್ರೆಡಿ ಬಿಲ್ಡ್ ಮಾಡಿರೋದ್ರಿಂದ ಕಸ್ಟಮರ್ಸ್ ಕೂಡ ಅಟ್ರಾಕ್ಟ್ ಆಗ್ತಾರೆ. ಜೊತೆಗೆ ಅಲ್ಲಿರುವಂತಹ ಎಂಪ್ಲಾಯರು ಕೂಡ ಲಾಯಲ್ಟಿ ತುಂಬ ಚೆನ್ನಾಗಿ ಬಿಲ್ಡ್ ಆಗೋದ್ರಿಂದ ಸೊ ಸ್ಯಾಟಿಸ್ಫ್ಯಾಕ್ಷನ್ ಇರುವಂಥ ಚಾನ್ಸಸ್ ಇರುತ್ತೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಟರ್ನಲ್ ಎಕಾನಮೀಸ್. Next, economics in research and development. Successful research may lead to simplification of productive process, which may bring large profit to the firm. Okay, economics in research and development means with the huge financial resources, they frequently conducted the ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್. ಈ ಕಂಪನಿಗಳು ಏನು ಮಾಡುತ್ತೆ ಅಂತ ಅಂದರೆ ಫಿನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಇರ್ತಾರೆ, ಫಿನಾನ್ಷಿಯಲ್ ರಿಸೋರ್ಸಸ್ಸು ತುಂಬ ಚೆನ್ನಾಗಿರೋದ್ರಿಂದ ಫ್ರೀಕ್ವೆಂಟಾಗಿ ಯಾವಾಗಲೂ ಕೂಡ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಮೇಲೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ, ಈ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ.
ಯಾವಾಗ ನಾವು ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಮೇಲೆ ಇನ್ವೆಸ್ಟನ್ನು ಮಾಡಿ ಅದ್ರ ಮೇಲೆ ನಾವು ಇನೋವೇಷನ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀವೋ, ಸೊ ಶೂರ್ಲಿ ವಿ ವಿಲ್ ಗೆಟ್ ದ ಸಿಂಪ್ಲಿಫಿಕೇಶನ್ ಆಫ್ ಪ್ರೊಡಕ್ಟಿವ್ ಪ್ರೋಸೆಸ್. ತುಂಬ ಯಾವುದಾದ್ರು ಕಾಂಪ್ಲಿಕೇಟಿವ್ ಪ್ರೊಸೀಜರನ್ನು ಫಾಲೋ ಮಾಡಿಕೊಂಡು ಜಾಸ್ತಿ ಕಾಸ್ಟನ್ನು ಇನ್ಕರ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ ವೇಯಿಂದ ನ್ಯೂ ಪ್ರೊಡಕ್ಷನ್ ಪ್ರೋಸೆಸ್ಸು ಮೆಥಡ್ಗಳನ್ನ ನಾವಿಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ಪ್ರೊಡಕ್ಷನ್ ಪ್ರೋಸೆಸ್ಸು ತುಂಬ ಸಿಂಪಲ್ ಆಗ್ತಿದೆ ಅಂತ ಅಂದರೆ ಆಬ್ವಿಯಸ್ಲಿ ಇಟ್ ಲೀಡ್ಸ್ ಟು ದ ಲಾರ್ಜ್ ಪ್ರಾಫಿಟ್ ಟು ದಿ ಫರ್ಮ್. ಅದೇ ನಾವು ಯೂಸ್ ಮಾಡುವಂತಹ ಪ್ರೊಡಕ್ಷನ್ ಪ್ರೋಸೆಸ್ ಏನಾದರೂ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ ಅಂತ ಅಂದರೆ ಅಲ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಕಡಿಮೆ ಆಗುತ್ತೆ. ಬಟ್ ಅದೇ ರಿಸರ್ಚ್ ಡೆವಲಪ್ಮೆಂಟಿಂದ ನಾವು ಸಿಂಪ್ಲಿಫೈ ಆಗಿರುವಂತಹ ಪ್ರೊಡಕ್ಷನ್ ಪ್ರೋಸೆಸ್ಸನ್ನು ಫೈಂಡ್ ಔಟ್ ಮಾಡಿಕೊಂಡು ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದರೆ ಕಾಸ್ಟ್ ಕಡಿಮೆ ಆಗುತ್ತೆ, ನಮಗಲ್ಲಿ ಪ್ರಾಫಿಟ್ಟು ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಎಕಾನಮಿಸ್ ಇನ್ ಅಡ್ವರ್ಟೈಸ್ಮೆಂಟ್ ಅಂಡ್ ಸೇಲ್ಸ್ಮ್ಯಾನ್ಶಿಪ್. A big concern can spend sufficient money on advertisement and salesmanship. Ultimately, they bear fruit. Okay, so this is important thing. ನಾವು ಪ್ರೊಡಕ್ಷನ್ ಮಾಡೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಸೊ ಮಾಡಿರುವಂತಹ ಪ್ರೊಡ್ಯೂಸ್ ಮಾಡಿರುವಂತಹ ಪ್ರಾಡಕ್ಟನ್ನ ಎಫೆಕ್ಟಿವ್ ಆಗಿ ಸೇಲ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. From the viewpoint of the small scale organization, they can produce the product, but sometimes they failed in giving effective advertisement and salesmanship due to their ಶಾರ್ಟೇಜ್ ಆಫ್ ಫಿನಾನ್ಷಿಯಲ್ ರಿಸೋರ್ಸಸ್. ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಆರ್ಗನೈಸೇಷನ್ ಪ್ರೊಡಕ್ಷನ್ ಮಾಡ್ತಾರೆ, ಬಟ್ ಅವ್ರಿಗೆ ಎಫೆಕ್ಟಿವ್ ಆಗಿ ಸೇಲ್ ಮಾಡೋದಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಅವ್ರಿಗೆ ಫಿನಾನ್ಷಿಯಲ್ ರಿಸೋರ್ಸಸ್ಸು ಕನ್ಸ್ಟ್ರೈನ್ ಆಗಿರೋದ್ರಿಂದ, ಅದರದ್ದು ಶಾರ್ಟೇಜ್ ಇರೋದ್ರಿಂದ ಅಡ್ವರ್ಟೈಸ್ಮೆಂಟ್ ಮೇಲೆ ಮತ್ತು ಸೇಲ್ಸ್ಮ್ಯಾನ್ಶಿಪ್ ಮೇಲೆ ಅವರು ತುಂಬ ಎಕ್ಸ್ಪೆಂಡ್ ಮಾಡೋದಕ್ಕೆ ರೆಡಿ ಇರೋದಿಲ್ಲ. ಈ ಥರ ಸಫಿಷಿಯೆಂಟ್ ಮನಿ ಇಲ್ಲದೆ ಇದ್ದಾಗ ಅಲ್ಲಿ ನಮಗೆ ಪ್ರಾಫಿಟ್ ಕೂಡ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಅದೇ ಬಿಗ್ ಆರ್ಗನೈಸೇಷನ್ಸಲ್ಲಿ ಏನಾಗುತ್ತೆ, ಸಫಿಷಿಯೆಂಟ್ ಮನಿ ಇರುತ್ತೆ. ಆ ಮನಿನ ಅವ್ರು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಯಾವುದ್ರ ಮೇಲೆ ಸ್ಪೆಂಡ್ ಮಾಡ್ತಾರೆ ಅಂತ ಅಂದರೆ ಟು ಗಿವಿಂಗ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಸೇಲ್ಸ್ಮ್ಯಾನ್ಶಿಪ್, ಇದ್ರ ಮೇಲೆ ಸ್ಪೆಂಡ್ ಮಾಡೋದ್ರಿಂದ ಪ್ರಾಡಕ್ಟ್ ಬಗ್ಗೆ ತುಂಬ ಅವೇರ್ನೆಸ್ ಕಸ್ಟಮರ್ಸಲ್ಲಿ ಕ್ರಿಯೇಟ್ ಆಗಿ ಜಾಸ್ತಿ ಸೇಲ್ಸ್ ಆಗುತ್ತೆ. ಸೊ ಸೇಲ್ಸ್ ಜಾಸ್ತಿ ಆಗಿದೆ ಅಂತ ಅಂದರೆ ಅದರಿಂದ ಸಿಗುವಂತಹ ಬೆನಿಫಿಟ್ ಅಥವಾ ಆ ಒಂದು ಫ್ರೂಟ್ಸ್ ಕೂಡ ನಮಗೆ ಇರುತ್ತೆ. ಓಕೆ, ದಿಸ್ ಆರ್ ದ ಇಂಪಾರ್ಟೆಂಟ್. And one more thing, risk bearing economies. A large firm with its economically stronger position and better management can eliminate or minimize the risk bearing by spreading them over. ಸ್ಮಾಲ್ ಕಂಪನಿಗಳಿಗೆ ರಿಸ್ಕನ್ನು ಫೇಸ್ ಮಾಡೋದಕ್ಕೆ, ಕಾಂಪಿಟೇಷನ್ಸನ್ನು ಫೇಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಬಟ್ ಅದೇ ಬಿಗ್ ಬಿಸ್ನೆಸ್ ಆರ್ಗನೈಸೇಷನ್ ಎಕಾನಮಿಕಲಿ ತುಂಬ ಸ್ಟ್ರಾಂಗ್ ಇರ್ತಾರೆ, ಫಿನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಇರ್ತಾರೆ, ಮ್ಯಾನೇಜ್ಮೆಂಟು ಕೂಡ ಅಷ್ಟೇ ಎಫಿಷಿಯೆಂಟ್ ಆಗಿರುತ್ತೆ. ಯಾವಾಗ ನಾವು ಫಿನಾನ್ಷಿಯಲಿ ಸ್ಟ್ರಾಂಗ್ ಇದ್ದು ಮ್ಯಾನೇಜ್ಮೆಂಟ್ ಎಫಿಷಿಯೆಂಟ್ ಆಗಿರುತ್ತೋ, ಇನ್ ದಿಸ್ ಸಿಚುವೇಶನ್ ವಿ ಕ್ಯಾನ್ ಈಸಿಲಿ ಎಲಿಮಿನೇಟ್ ಆರ್ ಮಿನಿಮೈಸ್. ಕಂಪ್ಲೀಟ್ ಎಲಿಮಿನೇಟ್ ಮಾಡೋದಕ್ಕಾಗಲಿಲ್ಲ ಅಂತ ಅಂದ್ರೂ to some extent we can minimize the business risk by spreading them over. But at the small scale ಗೆ ಎಕಾನಮಿಕಲಿ ಸ್ಟ್ರಾಂಗ್ ಇರೋದಿಲ್ಲ, ಎಫಿಷಿಯೆಂಟ್ ಮ್ಯಾನೇಜ್ಮೆಂಟ್ ಇರೋದಿಲ್ಲ, ಅವರಿಗೆ ರಿಸ್ಕ್ನ ಮಿನಿಮೈಸ್ ಮಾಡೋದಕ್ಕಾಗಲಿ ಎಲಿಮಿನೇಟ್ ಮಾಡೋದಕ್ಕಾಗಲಿ ಸಾಧ್ಯನೇ ಇಲ್ಲ, ತುಂಬ ಕಷ್ಟ ಆಗುತ್ತೆ. ಬಟ್ ಅದೇ ಲಾರ್ಜ್ ಫರ್ಮಿಗೆ ಇದೆರಡೂ ಕೂಡ ಸಿಗುವಂತಹ ಮೇಜರ್ ಬೆನಿಫಿಟ್. ನೆಕ್ಸ್ಟ್, ಎಕಾನಮಿಸ್ ಆನ್ overhead charges. The expenses on administrative and distribution are very much controlled in big organization. ಓಕೆ, ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಿದೆ ಅಲ್ವಾ, ಅಡ್ಮಿನಿಸ್ಟ್ರೇಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಈ ಎರಡು ಕಾಸ್ಟನ್ನು ಕೂಡ ಈಸಿಯಾಗಿ ಕಂಟ್ರೋಲ್ ಮಾಡೋದಕ್ಕೆ ಬಿಗ್ ಆರ್ಗನೈಸೇಷನ್ಸಿಗೆ ಸಾಧ್ಯ ಇರುತ್ತೆ. ಇದೆರಡು ಕೂಡ ಫಿಕ್ಸ್ಡ್ ನೇಚರಲ್ಲಿರುತ್ತೆ. ನಾವು ಪ್ರೊಡಕ್ಷನ್ ಎಷ್ಟೇ ಮಾಡಿದ್ರೂ ಕೂಡ ಅದರದ್ದು ಕಾಸ್ಟ್ ಏನು ಇನ್ಕ್ರೀಸ್ ಆಗೋದಿಲ್ಲ, ಕಾನ್ಸ್ಟೆಂಟ್ ಇರುತ್ತೆ. ಹಾಗಾಗಿ ಓವರ್ ಹೆಡ್ ಚಾರ್ಜಸ್ಸನ್ನು ಅವರು ಈಸಿಯಾಗಿ ಕಂಟ್ರೋಲ್ ಮಾಡ್ತಾರೆ. ಸೊ ಕಾಸ್ಟ್ ಕಡಿಮೆ ಆಗುತ್ತೆ, ಬಟ್ ಫೈನಲಿ ಇಟ್ ಲೀಡ್ಸ್ ಟು ಇನ್ಕ್ರೀಸಸ್ ಇನ್ ದ ಪ್ರಾಫಿಟ್. ಓಕೆ, ದಿಸ್ ಆರ್ ದ ಇಂಪಾರ್ಟೆಂಟ್ ಇಂಟರ್ನಲ್ ಎಕಾನಮಿಸ್ ಫ್ಯಾಕ್ಟರ್ಸ್. ಸೊ ಈ ಒಂದು 10 ಪಾಯಿಂಟ್ಸ್ ಏನಿದೆ ಅಲ್ವಾ, ಇದೆಲ್ಲದೂ ಕೂಡ ಒಂದು ಫಾರ್ಮಿಗೆ ಇಂಟರ್ನಲ್ಲಿ ಸಿಗುವಂತಹ ಬೆನಿಫಿಟ್ಸ್. ಓಕೆ, ನೆಕ್ಸ್ಟ್, ಎಕ್ಸ್ಟರ್ನಲ್ ಎಕಾನಮಿಸ್ ಅಂತ ಅಂದರೆ ಏನು, ಎಕ್ಸ್ಟರ್ನಲ್ ಎಕಾನಮಿಸ್ ಫ್ಯಾಕ್ಟರ್ಸ್ ಯಾವ್ದು ಅಂತ ನೋಡ್ತಾ ಹೋಗೋಣ. ಎಕ್ಸ್ಟರ್ನಲ್ ಎಕಾನಮಿಸ್ ಆರ್ ದೋಸ್ ಅಡ್ವಾಂಟೇಜಸ್ ಕಾಮನ್ ಅಂಡ್ ಜನರಲ್ ಫಾರ್ ಆಲ್ ದ ಫರ್ಮ್ಸ್ and rises with the expansion of industry as whole. Okay, I have already told internal economies ಅನ್ನೋದು ಒಂದು ಸಿಂಗಲ್ ಫರ್ಮಿಗೆ, ಸಿಂಗಲ್ ಬಿಸ್ನೆಸ್ ಯೂನಿಟಿಗೆ ಅಪ್ಲೈ ಆಗುತ್ತೆ. ಅದು ಇಂಟರ್ನಲಿ ಅವರಿಗೆ ಇರುವಂತಹ ಒಂದು ಪೊಟೆನ್ಷಿಯಾಲಿಟಿಯಿಂದ ಅವರು ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ತಾರೆ ಅಂತ, ಅದು ಎಕ್ಸ್ಟರ್ನಲ್ಲಲ್ಲಿ ಯಾವ ಫ್ಯಾಕ್ಟರು ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಿರ್ಲಿಲ್ಲ.
ಬಟ್ ಅದೇ ಎಕ್ಸ್ಟರ್ನಲ್ ಎಕಾನಮೀಸ್ ಅಂತ ಅಂದರೆ ಇದನ್ನ ಒಂದು ಸಿಂಗಲ್ ಫರ್ಮ್ ಪಾಯಿಂಟ್ ಆಫ್ ವ್ಯೂಯಿಂದ ಅಥವಾ ಒಂದು ಸಿಂಗಲ್ ಬಿಸ್ನೆಸ್ ಯೂನಿಟ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋದಲ್ಲ. ಅಡ್ವಾಂಟೇಜಸ್ ಕಾಮನ್ ಆಗಿ ಮತ್ತು ಜನರಲ್ ಆಗಿ ಎಲ್ಲ ಫರ್ಮಿಗೆ ಸಿಗುವಂಥದ್ದು. ಸಿಂಗಲ್ ಇದ್ರೆ ಅದನ್ನ ಫರ್ಮ್ ಅಂತ ಹೇಳ್ತೀವಿ, ಗ್ರೂಪ್ ಆಫ್ ಫರ್ಮ್ ನಾವು ಏನಂತ ಕರಿತೀವಿ, ಇಂಡಸ್ಟ್ರೀಸ್ ಅಂತ ಕರಿತೀವಿ ಅಂತ ಹೇಳಿದೆ. ಎಕ್ಸ್ಟರ್ನಲಿ ಅಂದರೆ ಏನೋ ಎಕ್ಸ್ಟರ್ನಲ್ಲಿ ಸಿಗುವಂತಹ ಬೆನಿಫಿಟ್ಟು ಒಂದು ಫರ್ಮಿಗೆ ಅಲ್ಲ, ಹೋಲ್ ಇಂಡಸ್ಟ್ರಿಗೆ ಅಪ್ಲೈ ಆಗುತ್ತೆ. ಒಂದು ಇಂಡಸ್ಟ್ರಿನಲ್ಲಿ ಒಂದು 100 ಫರ್ಮ್ಸ್ ಇದೆ ಅಂತ ಅಂದರೆ ಈ ಎಲ್ಲ ಬೆನಿಫಿಟ್ಟು ಆ 100 ಫರ್ಮ್ಸಿಗೂ ಸಿಗ್ತಾ ಹೋಗುತ್ತೆ. ಅದೇ ಇಂಟರ್ನಲ್ ಅನ್ನೋದು ಒಂದು ಸಿಂಗಲ್ ಫರ್ಮಿಗೆ ಮಾತ್ರ ಸಿಗುವಂಥದ್ದು. ಎಕ್ಸ್ಟರ್ನಲ್ ಅನ್ನೋವಂಥದ್ದು ಇಂಡಸ್ಟ್ರಿಗೆ ಅಂದರೆ ಒಂದು 100-200 ಫರ್ಮ್ಸ್ ಇದೆ ಒಂದು ಇಂಡಸ್ಟ್ರಿನಲ್ಲಿ ಅಂತ ಅಂದರೆ ಆ ಹೋಲ್ ಎಲ್ಲ ಇಂಡಸ್ಟ್ರಿಗೂ ಎಲ್ಲ ಫರ್ಮ್ಸಿಗೂ ಏನು ಅಡ್ವಾಂಟೇಜಸ್ಸು ಸಿಗುತ್ತೋ ಆ ಅಡ್ವಾಂಟೇಜಸ್ಸನ್ನು ನಾವು ಎಕ್ಸ್ಟರ್ನಲ್ ಎಕಾನಮೀಸ್ ಅಂತ ಕರಿತೀವಿ. ಓಕೆ, ಟೈಪ್ಸ್ ಆಫ್ ಎಕ್ಸ್ಟರ್ನಲ್ ಎಕಾನಮೀಸ್ ಯಾವ್ದ್ಯಾವ್ದಿದೆ ಅಂತ ನೋಡ್ಕೊಳ್ತಾ ಹೋಗೋಣ. ಎಕಾನಮೀಸ್ ಆಫ್ ಕಾನ್ಸಂಟ್ರೇಷನ್. It refers to the mutual advantages enjoyed by all the firm through the training of skilled labour, provision of better transport facilities, etc. Subsidiary industries also develop the same area to supply raw material and tools. ಓಕೆ, ಇಲ್ಲಿ ಎಕ್ಸ್ಟರ್ನಲ್ ಎಕಾನಮಿನಲ್ಲಿ ಒಂದು ಮೇಜರ್ ಪಾಯಿಂಟ್ ಏನು ಅಂತ ಅಂದರೆ ಎಕಾನಮೀಸ್ ಆಫ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಅಂತ ಅಂದರೆ ಆ ಒಂದು ಇಂಡಸ್ಟ್ರಿನಲ್ಲಿ ಇರುವಂತಹ ಎಲ್ಲ ಫರ್ಮು ಯಾವ ರೀತಿಯಲ್ಲಿ ಒಂದು ಮ್ಯೂಚುವಲ್ ಅಡ್ವಾಂಟೇಜಸನ್ನು ಎಂಜಾಯ್ ಮಾಡುತ್ತೆ, ಮ್ಯೂಚುವಲ್ ಬೆನಿಫಿಟ್ಸನ್ನು ತಗೊಳ್ತಾರೆ ಅಂತ ಅಂದರೆ ಟ್ರೈನಿಂಗ್ ಆಫ್ ಸ್ಕಿಲ್ಡ್ ವರ್ಕರ್ಸ್, ಪ್ರೊವಿಷನ್ ಆಫ್ ಬೆಟರ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್. ಸೊ ಈ ಟ್ರೈನಿಂಗ್ ಆಫ್ ಸ್ಕಿಲ್ಡ್ ವರ್ಕರ್ಸು ಮತ್ತು ಬೆಟರ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇದು ಕಾಮನ್ ಆಗಿ ಎಲ್ಲ ಫರ್ಮಿಗೂ ಸಿಗುತ್ತೆ ಒಂದು ಇಂಡಸ್ಟ್ರಿನಲ್ಲಿ, ಮತ್ತು ಇದೊಂದು ಮ್ಯೂಚುವಲ್ ಅಡ್ವಾಂಟೇಜ್ ಅವರಿಗೆ. ಹಾಗೆಯೇ ಸಬ್ಸಿಡಿಯರಿ ಇಂಡಸ್ಟ್ರೀಸ್ ಆಲ್ಸೋ ಡೆವಲಪ್ ದ ಸೇಮ್ ಏರಿಯಾ ಟು ಸಪ್ಲೈ ದ ರಾ ಮೆಟೀರಿಯಲ್ ಆಲ್ಸೋ. ಮತ್ತು ಅದಕ್ಕೆ ಅಸಿಸ್ಟ್ ಮಾಡುವಂಥ ಆಕ್ಸಿಲರೀಸ್ ಫರ್ಮ್ಸ್ ಏನಿರುತ್ತೆ, ಸಬ್ಸಿಡಿಯರಿ ಇಂಡಸ್ಟ್ರೀಸ್ ಏನಿರುತ್ತೋ ಅವರಿಗೂ ಕೂಡ ಇಲ್ಲಿ ರಾ ಮೆಟೀರಿಯಲನ್ನು ಸಪ್ಲೈ ಮಾಡ್ತಾರೆ. ಓಕೆ, ಸೊ ಈ ಥರ ಮ್ಯೂಚುವಲ್ ಬೆನಿಫಿಟ್ಟು ಎಲ್ಲ ಫರ್ಮಿಗೂ ಸಿಗುವಂತಹ ಕಾನ್ಸೆಪ್ಟ್ ಏನಿದೆಯೋ ಅದನ್ನು ನಾವು ಎಕಾನಮೀಸ್ ಆಫ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. Next, economies of information. It refers to the benefit shared by all the firm through establishment of laboratory by an industry. ಇಂಡಸ್ಟ್ರಿ ಲೆವೆಲಲ್ಲಿ ಲ್ಯಾಬೊರೇಟರಿಗಳನ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ತಾರೆ, ಅದ್ರ ಮೇಲೆ ಫ್ರೀಕ್ವೆಂಟಾಗಿ ರಿಸರ್ಚನ್ನು ಕಂಡಕ್ಟ್ ಮಾಡಿ ಬರುವಂತಹ ಇನ್ಫಾರ್ಮೇಷನ್ ಮತ್ತು ಬೆನಿಫಿಟ್ಸ್ ಏನಿರುತ್ತೋ ಅದು ಎಲ್ಲ ಫರ್ಮುಗಳು ಕೂಡ ಶೇರ್ ಮಾಡ್ಕೊಳ್ತಾ ಹೋಗುತ್ತೆ. ಒಂದು ಫರ್ಮು ಸಿಂಗಲ್ಲಾಗಿ ಅವರೇ ಏನಾದರೂ ಲ್ಯಾಬೊರೇಟರಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಏನಾದರೂ ರಿಸರ್ಚ್ ಮಾಡ್ತಿದ್ದಾರೆ ಅಂದರೆ ಆ ಬೆನಿಫಿಟ್ನ ಅವ್ರು ಮಾತ್ರ ಇಟ್ಕೊಳ್ತಾರೆ, ಬೇರೆ ಫರ್ಮ್ ಜೊತೆ ಶೇರ್ ಮಾಡೋದಿಲ್ಲ. ಬಟ್ ಎಕ್ಸ್ಟರ್ನಲ್ ಎಕಾನಮಿನಲ್ಲಿ ಏನಾಗುತ್ತೆ ಅಂತ ಅಂದರೆ ಲ್ಯಾಬೊರೇಟರಿನಲ್ಲಿ ಕಂಡಕ್ಟ್ ಮಾಡುವಂತಹ ರಿಸರ್ಚ್ ಆಕ್ಟಿವಿಟಿ ಇಂಡಸ್ಟ್ರಿ ಲೆವೆಲಲ್ಲಿ ಇರುತ್ತೆ. ಹಾಗಾಗಿ ಆ ಇಂಡಸ್ಟ್ರಿನಲ್ಲಿ ಎಷ್ಟು ಫರ್ಮ್ಗಳು ಇನ್ವಾಲ್ವ್ ಆಗಿರುತ್ತೋ, ಎಷ್ಟು ಫರ್ಮ್ಗಳು ಇನ್ಕ್ಲೂಡ್ ಆಗಿರುತ್ತೋ ಆ ಬೆನಿಫಿಟನ್ನು ಅವರು ಎಲ್ಲ ಫರ್ಮಿಗೂ ಕೂಡ ಶೇರ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಇಂಡಿವಿಜುವಲಿ ಅಲ್ಲಿ ರಿಸ್ಕನ್ನ ತಗೊಳ್ಳೋದು ತಪ್ಪುತ್ತೆ. ಇಂಡಸ್ಟ್ರಿ ಲೆವೆಲಲ್ಲೇ ಮಾಡಿ ಕೊಡೋದ್ರಿಂದ ನಮಗೆ ನೆಸೆಸಿಟಿ ಇರುವಂತಹ ಇನ್ಫಾರ್ಮೇಷನ್ಸನ್ನು ಕೂಡ ನಾವಲ್ಲಿ ಗ್ಯಾದರ್ ಮಾಡ್ಬೋದು. ನೆಕ್ಸ್ಟ್, ಎಕಾನಮೀಸ್ ಆಫ್ ನ್ಯಾಚುರಲ್ ಫ್ಯಾಕ್ಟರ್. It refers to the advantages enjoyed due to natural factor like weather, fertility of soil, etc. This would help all the firm and reduce their cost of production. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಎಕ್ಸ್ಟರ್ನಲಿ ಏನು ಸಿಗುತ್ತೆ ಎಲ್ಲ ಫರ್ಮಿಗೆ ಅಂತ ಅಂದರೆ ವೆದರು ಮತ್ತು ಸಾಯಿಲ್ ಫರ್ಟಿಲಿಟಿ. ಇದೇನು ಸಿಂಗಲ್ ಫರ್ಮಿಗೆ ಅಂತ ಏನಿಲ್ಲ, ನ್ಯಾಚುರಲ್ ಫ್ಯಾಕ್ಟರ್ಸು ಎಲ್ಲ ಕಂಪನಿಗಳಿಗೂ ಸಿಗುತ್ತೆ, ಎಲ್ಲ ಫರ್ಮ್ಗಳು ಸಿಗುತ್ತೆ ಹೋಲ್ ಇಂಡಸ್ಟ್ರಿಗೆ. ಹಾಗಾಗಿ ಈ ಒಂದು ವೆದರು ಮತ್ತು ಸಾಯಿಲ್ ಫರ್ಟಿಲಿಟಿ ಇರೋದ್ರಿಂದ ಫರ್ಮ್ಗಳು ಎಫೆಕ್ಟಿವ್ ಆಗಿ ಪ್ರೊಡಕ್ಷನನ್ನು ಮಾಡ್ಬೋದು. ವೆನ್ ದೆರ್ ಈಸ್ produce the product effectively in the large scale, it leads to decreases in the cost of production. Next, economies of government policy. These are in the form of concessions, tax holidays, subsidies, tax concessions, etc. announced by the government for the development of industry. Okay, government ಮಾಡುವಂತಹ ರೂಲ್ಸು ರೆಗ್ಯುಲೇಷನ್, ಟ್ಯಾಕ್ಸ್ ಸ್ಟ್ರಕ್ಚರ್ ಆಗಿರ್ಬೋದು, ಕೊಡುವಂತಹ ಟ್ಯಾಕ್ಸ್ ಹಾಲಿಡೇಸ್ ಆಗಿರ್ಬೋದು, ಕಂಪನಿಗೆ ಕೊಡುವಂತಹ ಸಬ್ಸಿಡೀಸ್ ಆಗಿರ್ಬೋದು, ಟ್ಯಾಕ್ಸ್ ಕನ್ಸೆಷನ್ಸ್ ಆಗಿರ್ಬೋದು, ಇದು ಒಂದು ಇಂಡಸ್ಟ್ರಿನಲ್ಲಿರುವಂತಹ ಎಲ್ಲ ಫರ್ಮಿಗೂ ಕಾಮನ್ ಆಗಿ ಜನರಲ್ ಆಗಿ ಸಿಗುವಂತಹ ಬೆನಿಫಿಟ್. ಈ ಥರ ಒಂದು ಜನರಲ್ ಬೆನಿಫಿಟನ್ನು ಎಲ್ಲ ಫರ್ಮ್ಗಳು ಕೂಡ ಯೂಸ್ ಮಾಡ್ಕೋಬೋದು ಇಂಡಸ್ಟ್ರಿನಲ್ಲಿ. ಸೊ ಇದರಿಂದನೂ ಕೂಡ ಅಲ್ಲಿ ಕಾಸ್ಟ್ ಕಡಿಮೆ ಆಗುತ್ತೆ. ನೆಕ್ಸ್ಟ್, ಎಕಾನಮೀಸ್ ಆಫ್ ವರ್ಟಿಕಲ್ ಇಂಟಿಗ್ರೇಷನ್. It refers to the benefit from
integration of the several stages, that is the vertical integration of production, and this result in the reduction of cost of production. ಓಕೆ, ಸೊ ಇನ್ನೊಂದು ಬೆನಿಫಿಟ್ ಏನು ಅಥವಾ ಇನ್ನೊಂದು ಎಕ್ಸ್ಟರ್ನಲ್ ಎಕಾನಮೀಸ್ ಯಾವುದು ಅಂತ ಅಂದರೆ ವರ್ಟಿಕಲ್ ಇಂಟಿಗ್ರೇಷನ್. ಅಂದರೆ ಈ ವರ್ಟಿಕಲ್ ಇಂಟಿಗ್ರೇಷನಿಂದ ನಮಗೆ ಕಂಪನಿಗೆ ಸಿಗುವಂತಹ ಬೆನಿಫಿಟ್ ಏನಿದೆಯೋ ಆ ವರ್ಟಿಕಲ್ ಇಂಟಿಗ್ರೇಷನ್ ಪ್ರೋಸೆಸ್ಸನ್ನು ಫಾಲೋ ಮಾಡಿ ನಾವಲ್ಲಿ ಪ್ರೊಡಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಆ ಥರ ವರ್ಟಿಕಲ್ ಇಂಟಿಗ್ರೇಷನ್ ಪ್ರೋಸೆಸ್ಸಲ್ಲಿ ಪ್ರೊಡ್ಯೂಸ್ ಮಾಡೋ ಪ್ರಾಡಕ್ಟಿಂದ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಪ್ರತಿ ಸ್ಟೇಜಲ್ಲೂ ಕೂಡ ನಮಗೆ ಒಂದೊಂದು ಪಾಯಿಂಟು ಕೂಡ ಯಾವಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ಸನ್ನು ಕಡಿಮೆ ಮಾಡೋದಕ್ಕೆ ಲೀಡ್ ಮಾಡೋದು ಆಟೋಮೆಟಿಕಲಿ ನಮ್ಮದು ಪ್ರಾಫಿಟ್ ಪೋರ್ಷನ್ ಕೂಡ ಕಡಿಮೆ ಆಗುತ್ತೆ. Next, economies of specialization. It is the result of increase in scale of production. Firms start specializing in different processes and this helps in reducing cost. ಮತ್ತು ಸ್ಪೆಷಲೈಸೇಷನ್ ಅಂತ ಅಂದರೆ ನಾವು ಯಾವುದ್ಯಾವುದೋ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದಲ್ಲ, ನಮಗೆ ಅವೈಲಬಿಲಿಟಿ ಇರುವಂತಹ ಥಿಂಗ್ಸ್ ಏನಿದೆ, ನಾವು ಯಾವುದ್ರಲ್ಲಿ ಸ್ಪೆಷಲೈಸೇಷನ್ ಆಗಿದ್ದೀವೋ ಅಂಥ ಪ್ರಾಡಕ್ಟನ್ನು ಮತ್ತು ಅಂಥ ಪ್ರೋಸೆಸ್ಸನ್ನು ಮಾತ್ರ ನಾವಿಲ್ಲಿ ಫಾಲೋ ಮಾಡ್ತಾ ಹೋಗ್ತೀವಿ. ಸ್ಪೆಷಲೈಸೇಷನ್ ಆಗದೇ ಇರುವಂಥದ್ರಲ್ಲಿ ನಾವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ವರ್ಕ್ ಮಾಡ್ತಿದ್ದೀವಿ ಅಂತ ಅಂದರೆ ಅಲ್ಲಿ ನಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ, ಕಾಸ್ಟ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಕಡಿಮೆ ಆಗುತ್ತೆ. ಬಟ್ ಇಲ್ಲಿ ಥಿಂಗ್ ಏನಂತ ಅಂದರೆ ನಮಗೆ ಸ್ಪೆಷಲಿಸ್ಟ್ ಆಗಿರೋದ್ರ ಬಗ್ಗೆ ಅಥವಾ ನಮಗೆ ತುಂಬ ನಾಲೆಡ್ಜ್ ಇರೋದ್ರ ಬಗ್ಗೆನೇ ನಾವಿಲ್ಲಿ ಇನ್ವಾಲ್ವ್ಮೆಂಟ್ ಆಗೋದ್ರಿಂದ ಅಂಥದ್ರಲ್ಲೇ ವರ್ಕನ್ನು ಸ್ಟಾರ್ಟ್ ಮಾಡೋದ್ರಿಂದ ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇರುತ್ತೆ, ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ. ಸೊ ಹಾಗಾಗಿ ಕಾಸ್ಟ್ ಕಡಿಮೆ ಆಗಿ ಅಲ್ಲಿ ಪ್ರಾಫಿಟ್ ಜಾಸ್ತಿ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. Okay, these are the important internal and external economies of scale. Okay, ಈ ಒಂದು ವಿಡಿಯೋದಲ್ಲಿ ನಾವು ಇಂಟರ್ನಲ್ ಎಕಾನಮೀಸ್ ಆಫ್ ಸ್ಕೇಲ್ ಅಂತ ಅಂದರೆ ಏನು, ಎಕಾನಮೀಸ್ ಆಫ್ ಸ್ಕೇಲಲ್ಲಿ ಇರುವಂತಹ ಡಿಫ್ರೆಂಟ್ ಟೈಪ್ಸ್ ಯಾವುದ್ಯಾವುದು, ಆ ಟೈಪ್ಸಲ್ಲಿ ಯಾವ್ಯಾವ ಫ್ಯಾಕ್ಟರ್ಸ್ ಇರುತ್ತೆ ಇದೆಲ್ಲದನ್ನು ಕೂಡ ಡಿಸ್ಕಸ್ ಮಾಡಿದ್ದಾಯಿತು. ಓಕೆ, ಎನಿವೆ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.